ಈ ಪದ್ಮಪುರಾಣದಲ್ಲಿ ಸುವ್ರತನ ಚರಿತ್ರೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಸೋಮಶರ್ಮ ಸುಮನ ಇವರಿಬ್ಬರ ಪುತ್ರ ಸೋಮಶರ್ಮ ಅವನ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಸೋಮಶರ್ಮ ಹಾಗೂ ಸುಮನ ಈ ಇಬ್ಬರು ದಂಪತಿಗಳು ತಪಸ್ಸು ಮಾಡಿ ವಿಷ್ಣುವನ್ನು ಒಲಿಸಿಕೊಂಡು ವಿಷ್ಣುವಿನ ಅನುಗ್ರಹದಿಂದಾಗಿ ದೊರೆತಂತಹ ಮಗ ಅವನು ಅಂತ ಹೇಳಿದರೆ ಅವನು ಯಾವ ರೀತಿ ಇರಲಿಕ್ಕಿಲ್ಲ, ಒಂದು ಕುತೂಹಲ ನಮಗಿದ್ದೇ ಇರ್ತದೆ. ಅದಕ್ಕೆ ಅವನು ಹುಟ್ಟಿದಾರಭ್ಯ ಯಾವ ರೀತಿ ಇದ್ದ, ಯಾವ ರೀತಿ ವಿಷ್ಣು ಭಕ್ತನಾಗಿದ್ದ ಅದನ್ನೆಲ್ಲ ತಿಳಿಸ್ಕೊಂಡು ಹೋದರು. ಇದನ್ನೆಲ್ಲ ಕೇಳ್ತಾ ಇರುವಂತಹ ಋಷಿಗಳೇನಿದ್ದಾರೆ ಅವರಿಗೆ ಒಂದು ಪ್ರಶ್ನೆ ಬಂತು, ಕುತೂಹಲ ಬಂತು. ವಾಸ್ತವಿಕವಾಗಿ ನಮಗೂ ಬರುವಂಥದ್ದು ಯೋಚನೆ ಮಾಡಿದರೆ ಏನಂತ ಹೇಳಿದರೆ, ಈ ಸೋಮಶರ್ಮನ ಮಗ ಸುವ್ರತ ಅಂತೇನಿದ್ದಾನೆ ಹುಟ್ಟಿದಾಗಿನಿಂದಲೂ ಅಂಥ ಒಂದು ವಿಷ್ಣು ಭಕ್ತಿಯನ್ನು ಮಾಡ್ತಾನೆ, ಅಂಥ ಸದ್ಗುಣವಂತನಾಗಿದ್ದಾನೆ ಅಂತ ಹೇಳಿದರೆ, ಅಂಥ ಸಚ್ಚಾರಿತ್ರ್ಯ ಉಳ್ಳವನಾಗಿದ್ದಾನೆ ಅಂದರೆ ಹಿಂದಿನ ಜನ್ಮದಲ್ಲಿ ಇವನು ಯಾರು ಆಗಿರಬಹುದು ಇವನು? ಯಾಕಂತ ಹೇಳಿದರೆ ಅವನು ಇಲ್ಲಿ ಹುಟ್ಟಿದಾಗ ದೇವತೆಗಳು ಬಂದು ನಾಮಕರಣ ಮಾಡೋದ್ರು ಅಂತ ನಾವು ಹಿಂದೆ ಕೇಳಿದ್ವು. ಆ ರೀತಿ ಇದ್ದರೆ ಅವನು ಯಾರೋ ವಿಶೇಷನಾಗಿದ್ದವನಿರ್ಬೋದು, ವಿಶಿಷ್ಟನಾದವನಿರ್ಬೋದು. ಯಾರವನು ಎನ್ನುವಂತಹ ಕುತೂಹಲ ನಮಗೂ ಬರ್ತದೆ. ಇದೇ ಕುತೂಹಲ ಅಲ್ಲಿ ಋಷಿಗಳಿಗೆ ಬಂತು. ಅವರು ಸೂತಪುರಾಣಿಕರಿಗೆ ಹೇಳ್ತಾರೆ, ಯಾರು ಇವನು ಅಂತ. ಅದಕ್ಕೆ ಸೂತಪುರಾಣಿಕರು ಹೇಳ್ತಾರೆ, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಇವನ ಪೂರ್ವಜನ್ಮದ ವೃತ್ತಾಂತವೂ ಕೂಡ ನಾವು ತಿಳ್ಕೊಳ್ಬೇಕಾದದ್ದು. ಹಿಂದೆ ಯಾರು ಧರ್ಮಾಂಗದ ಅಂತಿದ್ದ, ರುಕ್ಮಾಂಗದನ ಮಗ ಧರ್ಮಾಂಗದ, ಆ ಧರ್ಮಾಂಗದನೇ ಸುವ್ರತನಾಗಿ ಬಂದ ಅಂತ ಹೇಳ್ತಾರೆ. ಯಾರು ಇವನು ಧರ್ಮಾಂಗದ, ಯಾವನೇ ಇವನು ರುಕ್ಮಾಂಗದ? ವಾಸ್ತವಿಕವಾಗಿ ಇದರ ಬಗ್ಗೆ ಪದ್ಮಪುರಾಣದಲ್ಲಿ ಈ ಭಾಗದಲ್ಲಿ ಇಲ್ಲಿ ಅಷ್ಟೊಂದು ವಿಸ್ತಾರವಾಗಿ ಏನು ಹೇಳುವುದಿಲ್ಲ. ಆದರೆ ಈ ಕಥೆಯನ್ನು ನಾವು ಸ್ಕಾಂದ ಪುರಾಣದಿಂದ ತಿಳ್ಕೊಳ್ಬೇಕು. ಸ್ಕಾಂದ ಪುರಾಣ ಇದರ ಬಗ್ಗೆ ಬಹಳ ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತದೆ. ಅಂದರೆ ಏಕಾದಶಿಯ ಮಹಿಮೆಯನ್ನು ತಿಳಿಸ್ಲಿಕ್ಕೋಸ್ಕರವೇ ಈ ರುಕ್ಮಾಂಗದನ ಕಥೆ, ಧರ್ಮಾಂಗದನ ಕಥೆ ಇರುವಂಥದ್ದು. ಅದು ಕೂಡ ನಾವು ಈ ಸಮಯದಲ್ಲಿ ತಿಳ್ಕೊಂಡ್ರೆ ಧರ್ಮಾಂಗದನ ಮಹತ್ವ ಏನು, ಅಂತಹ ಧರ್ಮಾಂಗದನೇ ಸುವ್ರತನಾಗಿ ಬಂದಿದ್ದಾನೆ ಅಂತ ಹೇಳಿದರೆ ಅವನು ಎಂತಹ ಒಂದು ವಿಶಿಷ್ಟನಾದ ವ್ಯಕ್ತಿ ಅಂತ ಗೊತ್ತಾಗ್ತದೆ. ರುಕ್ಮಾಂಗದ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದವ. ಆ ರೀತಿ ರಾಜ್ಯಭಾರ ಮಾಡಬೇಕಾದ್ರೆ ಅವನಿಗೊಂದು ಆಸೆ ಏನು ಅಂದರೆ, ನನ್ನ ರಾಜ್ಯದಲ್ಲಿರುವ ಎಲ್ಲ ಪ್ರಜೆಗಳು ಕೂಡ ಭಗವಂತನ ಲೋಕವನ್ನು ಹೋಗಿ ಸೇರಬೇಕು, ಯಾರೂ ನರಕಕ್ಕೆ ಹೋಗಬಾರದು ಅಂತ. ಅದಕ್ಕೋಸ್ಕರ ಅವನು ಏನು ಮಾಡಿದ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತವಾಗಿ ಏನು ಕಾರಣ ಅಂತ ಹೇಳಿದ್ರೆ ಏಕಾದಶಿಯ ವ್ರತವನ್ನು ಮಾಡದೇ ಇರುವುದು ಅಂತ. ಯಾಕಂತ ಹೇಳಿದ್ರೆ ಬೇರೆ ಏನೇ ಪಾಪಗಳು ಮಾಡಿದರೂ ಕೂಡ ಆ ಎಲ್ಲ ಪಾಪವನ್ನು ಕಳೆಯುವ ಶಕ್ತಿ ಏಕಾದಶಿಗಿದೆ. ಆದರೆ ಏಕಾದಶಿಯನ್ನ ವ್ರತವನ್ನ ಮಾಡದೆ ಏನು ಪಾಪವನ್ನು ಇವನು ಕಟ್ಕೊಳ್ತಾನೆ ಅದನ್ನು ಮಾತ್ರ ಕಳೆಯುವ ಶಕ್ತಿ ಯಾವುದಕ್ಕೂ ಇಲ್ಲ. ಅದಕ್ಕಾಗಿ ಅವನು ಡಂಗುರ ಹೊಡಿಸಿದಂತೆ ತನ್ನ ರಾಜ್ಯದಲ್ಲಿ 8 ವರ್ಷದಿಂದ 80 ವರ್ಷದವರೆಗೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಏಕಾದಶಿಯ ವ್ರತವನ್ನು ಮಾಡಬೇಕು. ಅಂದರೆ ಏಕಾದಶಿ ವ್ರತ ಅಂತ ಹೇಳಿದ್ರೆ ಬರೀ ಅವತ್ತು ಆಹಾರವನ್ನು ಸ್ವೀಕಾರ ಮಾಡದೇ ಇರುವುದು ಅಷ್ಟೇ ಅಲ್ಲ, ಮತ್ತೆ ನಿಯಮದಿಂದಿರುವಂಥದ್ದು, ಬ್ರಹ್ಮಚರ್ಯದಿಂದಿರುವಂಥದ್ದು, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರುವುದು, ಭಗವಂತನದ್ದೇ ಚಿಂತನೆ ಮಾಡ್ತಾ ಇರುವಂಥದ್ದು, ನಂತರ ತಾನವತ್ತು ಕ್ರೋಧ ಮುಂತಾದವುಗಳನ್ನು ಮಾಡದೇ ಇರುವುದು, ಸತ್ಯವಂತನಾಗಿರುವಂಥದ್ದು, ಇವೆಲ್ಲ ಏನು ನಿಯಮಗಳಿದೆ. ಮತ್ತು ರಾತ್ರಿ ಜಾಗರಣೆಯನ್ನು ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು, ಈ ಎಲ್ಲ ನಿಯಮಗಳೇನು ಹೇಳ್ತಾರೆ, ಎಲ್ಲ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು ಅಂತ. ಜನಗಳಾದರೂ ಸಂತೋಷದಿಂದ ಒಪ್ಪಿಕೊಂಡ್ರಂತ ನೋಡಿ. ಕಾರಣ ಏನಂತ ಹೇಳಿದ್ರೆ, ಅವಾಗ ರಾಜ ಅಂತ ಹೇಳಿದ್ರೆ ಬರೀ ನಮ್ಮನ್ನು ಆಳುವವನು ಮಾತ್ರ ಅಲ್ಲ, ಮತ್ತೆ ನಮ್ಮ ತಂದೆ ಸಮಾನ ಅಂತ ಆ ರೀತಿ ಜನ ತಿಳ್ಕೊಂಡಿದ್ರು. ಯಾಕಂದರೆ ರಾಜ ಏನು ಹೇಳ್ತಾನೆ, ಏನು ಕಾನೂನು ಮಾಡ್ತಾನೆ ಎಲ್ಲ ನಮ್ಮ ಒಳ್ಳೆಯದಕ್ಕೆ. ಈ ರೀತಿ ತಿಳ್ಕೊಂಡಿದ್ದಂತಹ ಜನಗಳು, ಅಷ್ಟು ನಂಬಿದ್ದಂತಹ ಜನಗಳು. ಅದಕ್ಕೋಸ್ಕರ ಆ ರುಕ್ಮಾಂಗದನ ಮಾತಿನಂತೆ ತಾವು ಬಹಳ ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಅವನ ರಾಜ್ಯದಲ್ಲಿದ್ದ ಎಲ್ಲರೂ ಕೂಡ ಮಾಡಿದ್ರಂತೆ. ಇದರಿಂದ ಏನಾಯಿತು ಅಂತ ಹೇಳಿದರೆ ಎಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು. ನರಕಕ್ಕೆ ಹೋಗುವವರ ಸಂಖ್ಯೆ ಕಮ್ಮಿ ಆದದ್ದಲ್ಲ, ನಿಂತೇ ಹೋಯಿತು. ನರಕಕ್ಕೆ ಯಾರು ಹೋಗುವವರೇ ಇಲ್ಲ ಅಂತ ಆಗೋಯ್ತು. ಇದು ನಿಜವಾಗ್ಲೂ ಕೂಡ ಸಂತೋಷದ ವಿಷಯ ನಮಗಾದರೆ, ಯಮಧರ್ಮನಿಗೆ ದುಃಖದ ವಿಷಯ. ಯಾಕಂತೇಳಿದರೆ ಯಮಧರ್ಮನಿಗೆ ನರಕದಲ್ಲಿ ಶಿಕ್ಷೆ ಕೊಡಲಿಕ್ಕೆ ಯಾರೂ ಇಲ್ಲ, ಜನರೇ ಇಲ್ಲ. ಯಾಕಂತೇಳಿದರೆ ಪಾಪವೇ ಇಲ್ಲ. ಎಲ್ಲ ಪಾಪಿಗಳೆಲ್ಲ ಏಕಾದಶಿ ವ್ರತವನ್ನು ಮಾಡಿ ಪಾಪವನ್ನು ಕಳ್ಕೊಂಡು ತಾವು ಪುಣ್ಯಾತ್ಮರಾಗ್ತಾ ಇದ್ದಾರೆ. ತನಗೆ ಯಾರು ಜನವೇ ಇಲ್ಲ ಶಿಕ್ಷೆಯನ್ನು ವಿಧಿಸಲಿಕ್ಕೆ. ಯಾಕಂದರೆ ತನ್ನನ್ನು ಚತುರ್ಮುಖ ಬ್ರಹ್ಮದೇವರು ಇಲ್ಲಿ ನಿಯೋಜನೆ ಮಾಡಿದ್ದೇ ಯಾರು ಪಾಪಿಗಳಿದ್ದಾರೆ ಪಾಪಿಗಳಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ. ಪಾಪವೇ ಮಾಡದೇ ಇದ್ದರೆ ನನ್ನ ಲೋಕಕ್ಕೆ ಬರುವವರು ಯಾರು, ಅಂದರೆ ನರಕ ಲೋಕಕ್ಕೆ ಬರುವವರು ಯಾರು? ಈ ರೀತಿ ಯೋಚನೆ ಮಾಡ್ತಾ ಧ್ಯಾನಾಸಕ್ತನಾಗ್ಬಿಟ್ನಂತೆ ಯಮಧರ್ಮ. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದ, ಈ ರುಕ್ಮಾಂಗದ ಇರುವವರೆಗೆ ನನ್ನ ಲೋಕಕ್ಕೆ ಯಾರು ಜನ ಬರೋಲ್ಲ, ಅಂದರೆ ಪಾಪಿಗಳು ಯಾರು ಬರೋಲ್ಲ.
ಅದಕ್ಕೋಸ್ಕರ ಆ ರುಕ್ಮಾಂಗದನನ್ನೇ ಸೋಲಿಸಿಬಿಡ್ತೇನೆ ನಾನು, ಅವನನ್ನು ಮುಗಿಸಿಬಿಡ್ತೇನೆ ಅಂತ ಯುದ್ಧಕ್ಕೆ ಬಂದಂತೆ ರುಕ್ಮಾಂಗದನ ಮೇಲೆ. ಆದರೆ ರುಕ್ಮಾಂಗದನೊಟ್ಟಿಗೆ ಯುದ್ಧ ಮಾಡಿ ಸೋತು ಹೋದ ಅಂತ ಹೇಳ್ತದೆ ಸ್ಕಾಂದ ಪುರಾಣ. ಈಗ ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ಯಮಧರ್ಮನ ಸಾಮರ್ಥ್ಯದ ಮುಂದೆ ರುಕ್ಮಾಂಗದನದ್ದೇನೂ ಇಲ್ಲ. ಹಾಗಿದ್ರೂ ಕೂಡ ರುಕ್ಮಾಂಗದ ಎಂಥ ದೊಡ್ಡ ಭಗವದ್ಭಕ್ತ ಅಂತ ಯಮಧರ್ಮನಿಗೆ ತೋರಿಸ್ಬೇಕಿತ್ತಷ್ಟೇ. ಯಾಕಂದರೆ ಯಮಧರ್ಮನು ಬಹಳ ದೊಡ್ಡ ಭಗವದ್ಭಕ್ತ, ರಾಮನ ಭಕ್ತ ಅವನು. ಯಾವತ್ತೂ ಒಬ್ಬ ಭಗವದ್ಭಕ್ತರು ಇನ್ನೊಬ್ಬನ ಭಕ್ತನ ಭಕ್ತಿಯನ್ನು ತೋರಿಸ್ಲಿಕ್ಕೆ ತಾವು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ರುಕ್ಮಾಂಗದ ಎಷ್ಟು ದೊಡ್ಡ ಭಕ್ತ, ಅವನನ್ನು ಸೋಲಿಸ್ಲಿಕ್ಕೆ ನನಗೂ ಆಗಲಿಲ್ಲ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ, ನಿಜವಾಗ್ಲೂ ಸೋಲಿಸ್ಲಿಕ್ಕೆ ಆಗ್ತಾ ಇತ್ತು, ಅವನ ಭಕ್ತಿ ತೋರಿಸ್ಲಿಕ್ಕೋಸ್ಕರ ತಾನು ಸೋತವರೆಗೆ ವರ್ತನೆ ಮಾಡಿ ಅಲ್ಲಿಂದ ಸೀದಾ ಹೋದ. ಚತುರ್ಮುಖನ ಬಳಿ ಹೋಗ್ತಾನೆ. ಚತುರ್ಮುಖನ ಬಳಿ ಹೋಗಿ ತನ್ನ ದುಃಖವನ್ನು ತೋಡ್ಕೊಳ್ತಾನೆ. ಈ ರೀತಿ ನನಗೆ ಯಾರು ಶಿಕ್ಷಿಸ್ಲಿಕ್ಕೆ ಯಾರು ಬರ್ತಾನೆ ಇಲ್ಲ, ಶಿಕ್ಷೆಯನ್ನು ನಾನು ಯಾರಿಗೆ ಕೊಡಬೇಕು ಏನು ಅಂತ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನೀನೇನು ಯೋಚನೆಯನ್ನು ಮಾಡಬೇಡ, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ತಮ್ಮ ತಪೋಬಲದಿಂದ ಒಬ್ಬಳು ಅತ್ಯಂತ ಚೆಲುವೆಯನ್ನು ತಾವು ಸೃಷ್ಟಿ ಮಾಡಿದರು. ಅವಳೇ ಮೋಹಿನಿ ಅಂತ. ಅವಳಿಗೆ ಯಾಕೆ ಮೋಹಿನಿ ಅಂತ ಹೆಸರು ಅಂತ ಹೇಳಿದ್ರೆ, ಅವಳ ರೂಪವನ್ನು ಅವಳ ಲಾವಣ್ಯವನ್ನು ನೋಡಿದರೆ ಯಾರಾದರೂ ಮೋಹಗೊಳ್ತಾ ಇದ್ರಂತೆ, ಮೋಹಗೊಳ್ಳದವರೇ ಇಲ್ಲ ಆ ರೀತಿ. ಆ ಮೋಹಿನಿಗೆ ಚತುರ್ಮುಖ ಬ್ರಹ್ಮದೇವರು ನೀನು ಏನು ಮಾಡಬೇಕು ಏನು ಕಥೆ ಎಲ್ಲವನ್ನು ಹೇಳಿ ಕಳಿಸಿಕೊಟ್ರು ಭೂಲೋಕಕ್ಕೆ. ಅವಳು ಭೂಲೋಕಕ್ಕೆ ಬಂದು ಈ ರುಕ್ಮಾಂಗದನ ಅರಮನೆಯ ಸಮೀಪದಲ್ಲಿರುವಂತಹ ಉದ್ಯಾನವನ ಏನಿದೆ ಆ ಉದ್ಯಾನವನದಲ್ಲಿ ತಾನು ನಿಂತಳು. ಇಲ್ಲಿ ಆದರೂ ರುಕ್ಮಾಂಗದ ತನ್ನ ಮಗನಾದ ಧರ್ಮಾಂಗದ ಏನಿದ್ದಾನೆ ಆ ಧರ್ಮಾಂಗದನಿಗೆ ಎಲ್ಲ ಉಪದೇಶವನ್ನು ಮಾಡಿದ. ನೋಡಿ, ಹೀಗೆ ಏಕಾದಶಿ ವ್ರತವನ್ನು ಮಾಡಬೇಕು. ಏಕಾದಶಿ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ವ್ರತ. ಯಾರು ಏಕಾದಶಿ ವ್ರತವನ್ನು ಮಾಡುವುದಿಲ್ಲ ಅವರು ಯಾವತ್ತೂ ವಿಷ್ಣು ಭಕ್ತರು ಕೃಷ್ಣ ಭಕ್ತರು ಅಂತ ಕರೆಸಲ್ಪಡುವುದೇ ಇಲ್ಲ. ಯಾಕಂದರೆ ದೇವರು ತನ್ನ ಭಕ್ತರು ಅಂತ ಅವರನ್ನು ಸ್ವೀಕಾರವನ್ನೇ ಮಾಡೋಲ್ಲ. ಅದರಿಂದಾಗಿ ತಪ್ಪದೆ ಅದನ್ನು ಮಾಡಬೇಕು ಅಂತ ಹೀಗೆ ಒತ್ತು ಕೊಟ್ಟು ಮಗನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಅವನಿಗೆ ಸುಶ್ರಾವ್ಯವಾದ ಸಂಗೀತ ಆ ಉದ್ಯಾನವನದ ಕಡೆಯಿಂದ ಬರ್ತಾ ಇರುವುದು ಕಂಡಿತು. ಅವನಿಗೆ ಕೇಳಿ ಬರ್ತಾ ಇದೆ. ಎಲ್ಲಿಂದ ಇಷ್ಟು ಚೆನ್ನಾಗಿ ಸಂಗೀತ ಕೇಳಿ ಬರ್ತಾ ಇದೆಯಲ್ವಾ ಅಂತ ಹೇಳಿ ತಾನು ಉದ್ಯಾನವನದ ಕಡೆಗೆ ಹೋದ. ಆ ಉದ್ಯಾನವನದ ಕಡೆಗೆ ಹೋಗಿ ನೋಡ್ತಾನೆ, ಅಲ್ಲೊಬ್ಳು ಅತ್ಯಂತ ಚೆಲುವೆ ಕೂತು ಹಾಡ್ತಾ ಇದ್ದಾಳೆ. ಯಾರಿವಳು? ಇವಳು ನಿಜವಾಗ್ಲೂ ಭೂಲೋಕದವಳಲ್ಲ ಇವಳು. ಯಾಕಂದರೆ ಅವಳ ಆ ರೂಪ ಲಾವಣ್ಯ ಎಲ್ಲ ನೋಡಿದರೆ ಇವಳು ಭೂಲೋಕದವಳಗೆ ಕಾಣಿಸ್ತಾ ಇಲ್ಲ ಅಂತ ಹೋಗಿ ಅವಳ ಹತ್ರ ಎಲ್ಲ ಮಾತಾಡಿಸಿದಾಗ ಅವಳು ಹೇಳಿದ್ಲು, ನಾನು ನಿನ್ನನ್ನು ವಿವಾಹವಾಗ್ಲಿಕ್ಕೋಸ್ಕರವೇ ಬಂದವಳು ನಾನು ಅಂತ. ನನ್ನನ್ನು ವಿವಾಹವಾಗ್ತೀಯ ನೀನು ಕೇಳಿದ್ಲು. ಸಂತೋಷದಿಂದ ಒಪ್ಕೊಂಡ. ಯಾಕಂದರೆ ಇಂಥ ಒಬ್ಬಳು ದೇವತಾ ಸ್ತ್ರೀ ವಿವಾಹವಾಗ್ತೀಯ ಅಂತ ಕೇಳಿದಾಗ ಯಾಕಿಲ್ಲ ಅಂತ ಹೇಳ್ತಾನೆ. ಈಗಾಗಲೇ ಅವನಿಗೆ ಮದುವೆ ಆಗಿದೆ. ಅವನ ಪತ್ನಿಯ ಸಂಧ್ಯಾವಳಿ ಅಂತ ಪತ್ನಿ ಇದ್ದಾಳೆ ಅವನಿಗೆ. ಹಾಗಿದ್ರೂ ಕೂಡ ಇವಳನ್ನು ನೋಡಿದ, ಯಾಕಂದರೆ ರಾಜಾನಹ ಬಹುವಲ್ಲಭ ಅಂತ ಅನೇಕ ಪತ್ನಿಯರನ್ನು ಹೊಂದಬಹುದು ಶಾಸ್ತ್ರೀಯವಾಗಿ. ಅದಕ್ಕೋಸ್ಕರ ಇವಳನ್ನು ಮದುವೆ ಆಗ್ತೇನೆ ಆಯಿತು ಅಂತ ಹೇಳಿದ. ಆದರೆ ಅವಳು ಒಂದು ಷರತ್ತನ್ನು ಇವನು ಮುಂದೆ ಇಟ್ಲು. ನಾನು ಮದುವೆನೂ ಆಗ್ತೇನೆ, ಆದರೂ ಒಂದು ಷರತ್ತಿನ ಮೇಲೆ. ಏನು ಅಂತ ಹೇಳಿದ್ರೆ, ನೀನು ನನ್ನನ್ನು ವಿವಾಹ ಆದಮೇಲೆ ನನಗೆ ಎಲ್ಲಿವರೆಗೆ ತೃಪ್ತಿ ಆಗ್ತದೋ ಅಲ್ಲಿವರೆಗೆ ನನ್ನೊಟ್ಟಿಗೆ ನೀನು ಕಾಲವನ್ನು ಕಳಿಬೇಕು, ನನ್ನನ್ನು ಬಿಟ್ಟು ಹೋಗಬಾರ್ದು, ನನಗೆ ಬೇಕಾದ ಸುಖವನ್ನು ನೀನು ಕೊಡಬೇಕು, ರತಿ ಸುಖವನ್ನು ಕೊಡಬೇಕು. ಈ ರೀತಿ ತಾನು ಹೇಳಿದ್ಲು ಅವಳಿಗೆ. ಆಯಿತು ಅಂತ ಒಪ್ಕೊಂಡ. ಯಾಕಂತೇಳಿದರೆ ಒಳ್ಳೆ ಹೆಂಗಸು, ಒಳ್ಳೆ ಹುಡುಗಿ, ಹಾಗೆಲ್ಲ ಕೆಟ್ಟ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಅವಳನ್ನು ಕುದುರೆಯಲ್ಲಿ ಕೂರಿಸಿಕೊಂಡು ತಾನು ಅರಮನೆ ಕರ್ಕೊಂಡು ಬಂದ. ಅರಮನೆಯಲ್ಲಿ ಗಾಂಧರ್ವ ರೀತಿಯಿಂದ ಅವಳ ವಿವಾಹವಾದ. ಮುಂದೆ ಅವಳು ಹೇಳಿದಾಗೇ ಅವಳು ಬೇಕಾದಷ್ಟು ಸುಖ ಕೊಡ್ತಾ ಇದ್ದ. ಆ ಮೋಹಿನಿಗೆ ಒಮ್ಮೆ ಒಂದು ಕಾರ್ತಿಕ ಮಾಸದ ಏಕಾದಶಿ ಬಂತು. ಅದೇ ಉತ್ಥಾನ ದ್ವಾದಶಿಯಿಂದ ನಾವು ಹೇಳ್ತೇವೆ, ಅದರ ಹಿಂದಿನ ದಿನದ ಏಕಾದಶಿ. ಇಲ್ಲಿವರೆಗೆ ಇವನು ಮರೆತು ಬಿಟ್ಟಿದ್ದ. ಅವಳ ಒಂದು ಮೋಹದಲ್ಲಿ ಸಿಲುಕಿ ಎಲ್ಲ ಮರೆತು ಬಿಟ್ಟಿದ್ದ. ಅವತ್ತು ಅವನಿಗೆ ಏಕಾದಶಿಯ ನೆನಪಾಗಿಬಿಡ್ತು ರುಕ್ಮಾಂಗದನಿಗೆ. ನಾಳೆ ಏಕಾದಶಿ, ಇವತ್ತು ಏಕಾದಶಿ ಅಂತ ಲೆಕ್ಕಾಚಾರ ಮಾಡಿದವನೇ ಕೂಡಲೇ ಮೋಹಿನಿಗೆ ಹೇಳ್ದ, ನೋಡಿ ಇವತ್ತು ಏಕಾದಶಿ, ನಾನಿವತ್ತು ಸಂಪೂರ್ಣ ಏಕಾದಶಿ ವ್ರತ ಉಪವಾಸವನ್ನೆಲ್ಲ ಮಾಡುವವನಿದ್ದೇನೆ, ನೀನೂ ಕೂಡ ಮಾಡುವಂತ. ಯಾಕಂದರೆ ಅದರಿಂದಾಗಿ ಭಗವಂತ ನಾರಾಯಣ ಪ್ರಸನ್ನನಾಗ್ತಾನೆ, ಸುಪ್ರಸನ್ನನಾಗ್ತಾನೆ ಅಂತ. ಇವಳಿಗೂ ಬಹಳ ಖುಷಿ ಆಯ್ತು. ಅವಳು ಹೇಳ್ತಾಳೆ, ಹೌದು ನೀವು ಹೇಳಿದ್ದು ಸರಿಯೇ, ವಿಷ್ಣುವಿನ ಆರಾಧನೆ ಮಾಡಲೇಬೇಕಾದದ್ದು ಎಲ್ಲರೂ ಕೂಡ. ಆದರೆ ಅಂತ ಹೇಳಿ ಒಂದು ಮಾತು ತೆಗೆದ್ಲು. ಏನು ಅಂತ ಕೇಳ್ತಾನೆ, ನೀವು ನನಗೊಂದು ಮಾತು ಕೊಟ್ಟಿದ್ರಲ್ವ, ಕೈ ಮೇಲೆ ಕೈ ಇಟ್ಟು ನನಗೆ ಮಾತು ಕೊಟ್ಟಿದ್ರಿ. ಏನಂದರೆ ಎಲ್ಲಿವರೆಗೆ ನನಗೆ ತೃಪ್ತಿ ಆಗ್ತದೆ ಅಲ್ಲಿವರೆಗೆ ನನ್ನೊಟ್ಟಿಗೆ ನೀವು ಸಂಭೋಗವನ್ನು ಮಾಡ್ತೀರಿ ಅಂತ ನನಗೆ ಮಾತು ಕೊಟ್ಟಿದ್ದೀರಿ. ಆ ಮಾತನ್ನು ನಡೆಸ್ಕೊಡಿ.
ನೀವು ಅದನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಏಕಾದಶಿ ವ್ರತದಲ್ಲಿ ಬ್ರಹ್ಮಚರ್ಯದಲ್ಲಿರಬೇಕು, ಏಕಾದಶಿ ವ್ರತದಲ್ಲಿ. ಆದರೆ ಇವಳು ಕೇಳ್ತಾ ಇದ್ದಾಳೆ, ನನ್ನೊಟ್ಟಿಗೆ ಇರಬೇಕು ನೀವು ಅಂತ ಹೇಳಿ. ಅದಕ್ಕೆ ಅವನು ಹೇಳ್ತಾನೆ, ಅದಾಗೋದಿಲ್ಲ, ಏಕಾದಶಿ ಅಲ್ವಾ, ಏಕಾದಶಿ ದಿನ ಹಾಗೆಲ್ಲ ಏನು ಮಾಡಲಿಕ್ಕಿಲ್ಲ, ನೀನೂ ಉಪವಾಸವನ್ನು ನಾನು ಉಪವಾಸವನ್ನು ಮಾಡ್ತೇನೆ, ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನೀವು ಏನು ಮಾತು ಕೊಟ್ಟಿದ್ದೀರೋ ಆ ಮಾತನ್ನು ನಡೆಸ್ಕೊಡ್ಲೇಬೇಕು, ಅದನ್ನು ಕೊಡದೇ ಇದ್ರೆ ಆಗೋದೇ ಇಲ್ಲ, ನೀವು ಸುಳ್ಳುಗಾರರಾಗ್ತೀರಿ, ನೀವು ಕೊಟ್ಟ ಮಾತನ್ನು ನಡೆಸ್ಕೊಡ್ಲಿಕ್ಕಾಗಲಿಲ್ಲ ಅಂತ ಹೇಳ್ತೀರಿ ಅಂತ ಈ ರೀತಿ ಪಟ್ಟು ಹಿಡಿಲಿಕ್ಕೆ ಶುರು ಮಾಡಿದ್ಲು. ರುಕ್ಮಾಂಗದನಿಗೆ ಪಾಪ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಏಕಾದಶಿ ವ್ರತವನ್ನು ಬಿಡಲಿಕ್ಕಿಲ್ಲ, ಇವಳ ಮಾತನ್ನು ಆಗೋಲ್ಲ ಅಂತ ಹೇಳಲಿಕ್ಕಿಲ್ಲ, ಯಾಕಂದರೆ ಹೇಳಿದರೆ ನಾನು ಸುಳ್ಳುಗಾರನಾಗ್ತೇನೆ, ಹಿಂದೆ ಇವಳಿಗೆ ಮಾತು ಕೊಟ್ಟಿದ್ದಾನಲ್ವ. ಏನು ಮಾಡಬೇಕು ಗೊತ್ತಾಗದೆ ತಲೆ ತಿರುಗತಂತೆ, ಕೆಳಗೆ ಬಿದ್ದುಬಿಟ್ನಂತೆ ಮೂರ್ಛೆ ತಪ್ಪಿ. ಆಗ ಅವನ ಪತ್ನಿ ಸಂಧ್ಯಾವಲಿ ಬರ್ತಾಳೆ. ಸಂಧ್ಯಾವಲಿ ಬಂದು ತಾನು ಹೇಳ್ತಾಳೆ ಮೋಹಿನಿಗೆ, ನೋಡು ಮೋಹಿನಿ, ಹಾಗೆಲ್ಲ ಮಾಡಬಾರ್ದು, ಏಕಾದಶಿ ವ್ರತವನ್ನು ನೀನೂ ಮಾಡಬೇಕು, ರಾಜನಿಂದಲೂ ಮಾಡಿಸ್ಬೇಕು, ನಾವೆಲ್ಲರೂ ಮಾಡಬೇಕು. ಏಕಾದಶಿ ವ್ರತಕ್ಕೆ ಸರಿಯಾದ ವ್ರತವೇ ಇಲ್ಲ ಇನ್ನೊಂದು, ಎಲ್ಲ ವ್ರತಗಳು ಏಕಾದಶಿ ವ್ರತದ ಹಿಂದೆ, ಈ ರೀತಿ ಹೇಳ್ತಾಳೆ. ಹೇಳಿದಾಗ ಮೋಹಿನಿ ಹೇಳ್ತಾಳೆ, ಏಕಾದಶಿ ವ್ರತ ಮಾಡಬಾರ್ದು ಅಂತ ಹೇಳಿದ್ಯಾರು ಅಂತ. ಏಕಾದಶಿ ವ್ರತವನ್ನು ಮಾಡಬೇಕೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಹೇಳಿದ್ದೇನೆಂದರೆ ಏಕಾದಶಿ ವ್ರತ ನಮ್ಮಂಥವರಿಗೆ ಹೇಳಿದ್ದಲ್ಲ. ಯಾರು ಯುವಕ ಯುವತಿಯರಿದ್ದಾರೆ ಅವ್ರಿಗೆ ಹೇಳಿದ್ದಲ್ಲ, ರಾಜ ಅವನಿಗೆ ಹೇಳಿದ್ದಲ್ಲ. ಮತ್ತು ಏಕಾದಶಿ ವ್ರತ ಯಾರಿಗೆ ಅಂತ ಹೇಳಿದ್ರೆ ಸನ್ಯಾಸಿಗಳಿಗೆ, ಅದೇ ರೀತಿ ವಿಧವೆಯರಿಗೆ, ಈ ರೀತಿ ಯಾರು ಎಲ್ಲ ಬಿಟ್ಟು ಕೂತಿದ್ದಾರೆ ದೇವರಿಗೋಸ್ಕರ ಅವರಿಗೆ ಏಕಾದಶಿ ವ್ರತವನ್ನು ಹೇಳಿದ್ದೆ ಹೊರತು ನಾವಿನ್ನು ಯಾರು ಈ ಜೀವನದಲ್ಲಿ ಇನ್ನು ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದೇವೆ ನಮ್ಮಂಥವ್ರಿಗೆ ಹೇಳಿದ್ದೆ ಅಲ್ಲ ಅದು ಅಂತ ಹೇಳ್ತಾಳೆ. ಇದನ್ನು ಕೇಳಿ ವಿಂಧ್ಯಾವಲಿ ಸಂಧ್ಯಾವಲಿ ಏನಿದ್ದಾಳೆ, ಸಂಧ್ಯಾವಳಿ ಸ್ಪಷ್ಟವಾಗಿ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ಎಲ್ಲರೂ ಏಕಾದಶಿ ವ್ರತವನ್ನು ಮಾಡಬೇಕು, ಅದು ನಿತ್ಯ ವ್ರತ. ಅದು ನಿತ್ಯ ವ್ರತ ಅಂದರೆ ಕಡ್ಡಾಯವಾಗಿ ಮಾಡಬೇಕಾದ ವ್ರತ. ಯಾವ ವ್ರತವನ್ನು ಮಾಡದೇ ಇದ್ರೆ ಪಾಪ ಬರ್ತದೆ, ನರಕಕ್ಕೆ ಹೋಗ್ತಾರೆ, ಅಂಥ ವ್ರತ ಅದು. ಅಂತ ಏಕಾದಶಿ ವ್ರತದ ಬಗ್ಗೆ ತಾನು ಸಮರ್ಥನೆಯನ್ನು ಮಾಡಿದ್ಲು. ಬರೀ ವಿಧವೆಯರು ಮಾಡಬೇಕು ಅಂತ ಎಲ್ಲೂ ಇಲ್ಲ, ಸನ್ಯಾಸಿಗಳು ಮಾಡಬೇಕು ಅಂತ ಎಲ್ಲ ಇಲ್ಲ, ಎಲ್ಲರೂ ಕೂಡ ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥ, ಬ್ರಹ್ಮಚಾರಿ ಇರ್ಬೋದು, ಗೃಹಸ್ಥ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಯುವಕ ಇರ್ಬೋದು, ಯುವತಿ ಇರ್ಬೋದು, ವಿಧವೆ ಇರ್ಬೋದು, ಗೃಹಿಣಿ ಇರ್ಬೋದು, ಮುದುಕ ಇರ್ಬೋದು, ಯುವಕ ಪ್ರತಿಯೊಬ್ಬರು ಏಕಾದಶಿ ವ್ರತವನ್ನು ಮಾಡಬೇಕಾದದ್ದು ಅಂತ ಹೇಳಿ ಅವಳು ಅದನ್ನು ಗಟ್ಟಿಯಾಗಿ ಸಮರ್ಥನೆ ಮಾಡಿದ್ಲು ಸಂಧ್ಯಾವಲಿ. ಅದನ್ನು ಕೇಳಿ ಮೋಹಿನಿಗೆ ಸಿಟ್ಟು ಬಂತು. ಹೌದಾ, ಆ ರೀತಿ ಏಕಾದಶಿ ನಿನ್ನ ಪತಿ ಮಾಡಲೇಬೇಕು ಎಂದು ನಿನ್ನ ಹಠ ಹಿಡಿಯುವುದಾಗಿದ್ದರೆ, ರುಕ್ಮಾಂಗದ ಏಕಾದಶಿಯನ್ನು ಮಾಡಲೇಬೇಕು ಎಂದು ನೀನು ಹೇಳುವುದಾಗಿದ್ದರೆ, ನಿನ್ನ ಪತಿ ಹಿಂದೆ ನನಗೊಂದು ಮಾತು ಕೊಟ್ಟಿದ್ರು ನನ್ನನ್ನು ವಿವಾಹವಾಗುವ ಸಂದರ್ಭದಲ್ಲಿ. ಏನೆಂದರೆ, ನಾನು ಏನು ಇಚ್ಛಿಸ್ತೇನೆ ಅಂದರೆ, ನಾನು ಯಾವತ್ತೂ ಪತಿಯೊಂದಿಗೆ ಅಂದರೆ ಸಂಭೋಗವನ್ನು ಇಚ್ಛಿಸ್ತೇನೆ, ಅದನ್ನು ಪೂರಣೆ ಮಾಡಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ತನ್ನ ಮಗನ ತಲೆಯನ್ನು ಕಡಿದು ತಂದು ಕೊಡ್ತೇನೆ ಅಂತ ಹೇಳಿದರು. ಅದನ್ನು ನಡೆಸ್ಕೊಡು ನೀನು ಅಂತ ಹೇಳ್ತಾರೆ ಸಂಧ್ಯಾವಲಿಗೆ. ಸಂಧ್ಯಾವಲಿ ಇವಾಗ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿಟ್ಲು. ಈಗ ನನ್ನ ಗಂಡ ಇಂಥ ಒಂದು ಸಂಕಟದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ನನ್ನ ಮಗನ ತಲೆಯನ್ನು ತಂದು ಕೊಡಬೇಕು ಇವಳಿಗೆ, ಯಾಕಂದರೆ ಸಂಧ್ಯಾವಲಿಯದ್ದೇ ಮಗ ಇವಾಗಿರುವಂಥದ್ದು. ಆದರೂ ಕೂಡ ಅವಳು ಬೇಸರ ಮಾಡಿಕೊಳ್ಳಿಲ್ಲ, ಸೀದಾ ಧರ್ಮಾಂಗದನ ಬಳಿಗೆ ಬಂದಳು. ಏನೋ ಯೌವನಾವಸ್ಥೆಯಲ್ಲಿರುವಂಥವ ಧರ್ಮಾಂಗದ ಬಹಳ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಂಥವಳನ್ನು ಮುಖವನ್ನು ಕಂಡು ಧರ್ಮಾಂಗದ ಹೇಳ್ತಾನೆ, ಯಾಕಮ್ಮ ಇಷ್ಟು ನೀನು ಬೇಜಾರು ಮಾಡ್ಕೊಂಡಿದೀಯಾ, ಏನು ಕತೆ ಅಂತ ಎಲ್ಲ ನಡೆದ ಸಂಗತಿಯನ್ನು ಹೇಳಿದ್ಲು. ಆಗ ಮಗ ಧರ್ಮಾಂಗದ ಹೇಳ್ತಾನೆ, ಅಮ್ಮ ನೀವೇನೂ ಯೋಚನೆ ಮಾಡಬೇಡಿ, ಅಪ್ಪ ಏಕಾದಶಿ ವ್ರತವನ್ನು ಮಾಡಲಿ ಅಂತ. ಏಕಾದಶಿ ವ್ರತವನ್ನು ಅಪ್ಪ ತಪ್ಪದೇ ಮಾಡಲಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಏಕಾದಶಿ ವ್ರತ ಬಿಡೋದು ಬೇಡ, ನನ್ನ ತಲೆ ಕಳೆದು ಕೊಟ್ಟರು ತೊಂದರೆ ಇಲ್ಲ, ಈ ರೀತಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಪ್ಪನನ್ನು ಎಬ್ಬಿಸಿ ಅಪ್ಪನಿಗೆ ಹೇಳ್ತಾನೆ, ನನ್ನ ತಲೆಯನ್ನು ಕಡಿದು ಕೊಡಿ ಇವಳಿಗೆ, ಮೋಹಿನಿಗೆ, ಯಾಕಂದರೆ ನೀವು ಮಾತು ತಪ್ಪೋದು ಬೇಡ, ಸುಳ್ಳುಗಾರರಾಗೋದು ಬೇಡ, ಏಕಾದಶಿ ವ್ರತವನ್ನು ಬಿಡೋದು ಬೇಡ. ಅಲ್ಲ, ಪುತ್ರ ಹತ್ಯೆ ಮಾಡಿದ ಪಾಪ ಬರುವುದಿಲ್ವಾ? ಮಗನನ್ನ ತಲೆಯನ್ನು ಕಡಿದ್ರೆ ಪುತ್ರ ಹತ್ಯೆ ಮಾಡಿದ ಪಾಪ ಬರುವುದಿಲ್ವಾ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪುತ್ರ ಹತ್ಯೆಯ ಪಾಪ ಬಂದರೂ ತೊಂದರೆ ಇಲ್ಲ, ಆದರೆ ಏಕಾದಶಿ ವ್ರತವನ್ನು ಮಾಡದೇ ಇದ್ರೆ ಎಷ್ಟು ಪಾಪ ಬರ್ತದೆ, ಅದರ 1001 ಅಂಶವೂ ಅಲ್ಲ ಇದು ಪಾಪ, ಪುತ್ರ ಹತ್ಯೆ ಮಾಡಿದ ಪಾಪ. ಯಾಕಂದ್ರೆ ಅದು ಮಹಾಪಾಪ. ಅದಕ್ಕೋಸ್ಕರ ನನ್ನ ತಲೆ ಕಡಿದು ಕೊಡಿ, ತೊಂದರೆ ಇಲ್ಲ, ಏಕಾದಶಿ ಬಿಡಬೇಡಿ ಅಂತ ಅಪ್ಪನ ಏಕಾದಶಿ ವ್ರತಕ್ಕೋಸ್ಕರ ತನ್ನನ್ನೇ ತಾನು ಸಮರ್ಪಣೆ ಮಾಡಲಿಕ್ಕೆ ತಯಾರಾದವ ಧರ್ಮಾಂಗದ. ರುಕ್ಮಾಂಗದ ಒಪ್ಪಿದ, ಇವನ ತಲೆಯನ್ನು ಕಡಿದು ಮೋಹಿನಿ ಕೊಟ್ಟ. ಆ ಸಂದರ್ಭದಲ್ಲೇ ಎಲ್ಲ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ, ಧರ್ಮಾಂಗದನನ್ನು ಮತ್ತೆ ಬದುಕಿಸ್ತಾರೆ, ರುಕ್ಮಾಂಗದನಿಗೆ ಅನುಗ್ರಹ ಮಾಡ್ತಾರೆ. ಧರ್ಮಾಂಗದನಿಗೆ ಅನುಗ್ರಹ ಮಾಡಿ ಯಾವತ್ತೂ ನಿನಗೆ ಭಗವದ್ಭಕ್ತಿ ಇರಲಿ ಶಾಶ್ವತವಾಗಿ ಅಂತ ಅನುಗ್ರಹ ಮಾಡ್ತಾರೆ.
ಈ ಕಥೆ ಏನಿದೆ ಅದನ್ನೇ ಇಲ್ಲಿ ಹೇಳುವಂಥದ್ದು. ಆ ಧರ್ಮಾಂಗದ ಅಲ್ಲಿ ವಿಶೇಷವಾಗಿ ದೇವರ ವಿಷ್ಣುವಿನ ದೇವತೆಗಳ ಅನುಗ್ರಹವನ್ನು ಪಡೆದವ ಈ ಜನ್ಮದಲ್ಲಿ ಸುವ್ರತನಾಗಿ ತಾನು ಹುಟ್ಟಿ ಬಂದಿದ್ದಾನೆ. ಆ ಭಗವಂತನ ಅನುಗ್ರಹದಿಂದಾಗಿ ಆ ರೀತಿ ಅಂಥ ಭಗವದ್ಭಕ್ತನಾದ್ದರಿಂದಾಗಿಯೇ ಬರೀ ಏಕಾದಶಿ ವ್ರತವನ್ನು ಮಾಡಿದವನಷ್ಟೇ ಅಲ್ಲ, ಏಕಾದಶಿ ವ್ರತಕ್ಕೋಸ್ಕರ ಪ್ರಾಣತ್ಯಾಗ ಮಾಡಲಿಕ್ಕೂ ಸಿದ್ಧನಾದ. ಅದಕ್ಕೆ ಈ ಜನ್ಮದಲ್ಲಿ ಅವನ ಅವತಾರ ಹುಟ್ಟಿ ಬಂದಾಗ ದೇವತೆಗಳು ಬಂದು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದ್ರು ಅಂತ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ. ಅಂಥ ಸುವ್ರತ ತಾನು ಬೆಳೆದು ದೊಡ್ಡವನಾದ, ಮದುವೆ ಆದ, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು. ಇಷ್ಟೆಲ್ಲ ಆದರೂ ಕೂಡ ಭಗವದ್ಭಕ್ತಿಯನ್ನು ಮಾತ್ರ ಬಿಡಲಿಲ್ಲ. ಕಡೆಗೆ ಇದರಿಂದೆಲ್ಲ ವಿರಕ್ತನಾಗಿ ಸಾಕು ನನಗಿದೆಲ್ಲ ಬೇಡ ಅಂತ ನಾವು ಹಿಂದೆ ಕೇಳಿದ್ವು. ನರ್ಮದಾ ನದಿ ತೀರದಲ್ಲಿ ತಾನು ತಪಸ್ಸಿಗೆ ಕೂತ, ಕಠಿಣವಾದ ತಪಸ್ಸು ಮಾಡಿದ, ಭಗವಂತನನ್ನು ವಿಷ್ಣುವನ್ನು ತಾನು ಒಲಿಸಿಕೊಂಡ. ವಿಷ್ಣು ಪ್ರತ್ಯಕ್ಷನಾಗಿದ್ದಾನೆ, ಪ್ರತ್ಯಕ್ಷನಾಗಿ ಕೇಳ್ತಾನೆ, ಸುವ್ರತ ಏನು ಬೇಕು ಕೇಳ, ನಾನು ಕೊಡ್ತೇನೆ, ನಿನಗೆ ವರವನ್ನು ಕೊಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಕೇಳಿದಾಗ ಆ ಸುವ್ರತ ಕೇಳುವಂತಹ ವರ ಏನಿದೆ ಅದು ಕೇವಲ ಸುವ್ರತ ಮಾತ್ರ ಕೇಳುವ ವರ ಅಲ್ಲ, ಪ್ರತಿದಿನವೂ ನಾವು ದೇವರ ಬಳಿ ಪ್ರಾರ್ಥನೆ ಮಾಡಿಕೊಳ್ಬೇಕಾದ ವರ, ನಿಜವಾದ ವರ. ಅದು ವರ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠನಾದ ಭಗವಂತನ ಬಳಿ ಹೋಗಿ ಶ್ರೇಷ್ಠವಾದದ್ದನ್ನು ಬೇಡಬೇಕೆ ಹೊರತು ಯಾವುದೋ ಕನಿಷ್ಠವಾದದ್ದನ್ನು ಬೇಡೋದಲ್ಲ. ದೇವರೇ ನನಗೆ ದುಡ್ಡು ಕೊಡು, ಕಾಸು ಕೊಡು ಅಂತ. ಯಾಕಂದರೆ ಇದಕ್ಕಾಗಿ ದೇವರ ಅನುಗ್ರಹವೇ ಬೇಕು ಅಂತಿಲ್ಲ. ಯಾಕಂದರೆ ನಾಸ್ತಿಕನಾದವನು ಕೂಡ ದುಡ್ಡು ಕಾಸು ಪಡಿತಾನೆ, ದೇವರೇನ ನಂಬದವನು ಪಡಿತಾನೆ. ಅದನ್ನು ಅವನು ಪಡೆಯಲಾರದ್ದನ್ನು ಪಡಿಬೇಕು. ಅವನು ನಿಜವಾದ ಭಕ್ತ, ಅವನಿಗೆ ಯಾವತ್ತೂ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಇವನು ಪಡಿಬೇಕು. ಏನು ಅದನ್ನು ಸುವ್ರತನಿಂದ ನಾವು ತಿಳ್ಕೊಳ್ಬೇಕಾದದ್ದು. ಸುವ್ರತ ಹೇಳ್ತಾನೆ, ಸಂಸಾರ ಸಾಗರಮತೀವ ಮಹಾ ಸುದುಃಖ ಜಾಲೋರ್ಮಿಭಿ ವಿವಿಧ ಮೋಹ ಜಯೈಸ್ತರಂಗೈ ಸಂಪೂರ್ಣಮಸ್ತಿ ನಿಜ ದೋಷ ಗುಣೈಸ್ತು ಪ್ರಾಪ್ತಂ ತಸ್ಮಾ ಸಮುದ್ಧರ ಜನಾರ್ದನಮಾಶು ದೀನಂ. ಅವನು ಮೊದಲೇ ದೇವರನ್ನ ಹೇ ಜನಾರ್ದನ, ಹೇ ಜನಾರ್ದನ ಅಂತ ಕರಿತಾ ಇದ್ದಾನೆ. ಯಾಕೆ ಜನಾರ್ದನ ಅಂತ ದೇವರನ್ನು ಕರಿತಾ ಇದ್ದಾರೆ ಅಂದರೆ ನೋಡಿ, ದೇವರನ್ನ ನಾವು ಯಾವುದೋ ಒಂದು ಹೆಸರಿನಿಂದ ಕರಿತೇವೆ ಅಂತ ಹೇಳಿದರೆ ಕೇವಲ ಅವನನ್ನು ಗುರುತಿಸ್ಲಿಕ್ಕೋಸ್ಕರ ಕರೆಯುವುದಲ್ಲ. ಯಾನಿನ ಮಾನಿ ಗೌಣಾನಿ ಅಂತ ಹೇಳಿದಾಗೆ ಒಂದೊಂದು ದೇವರ ನಾಮವು ಕೂಡ ಆ ದೇವರ ಮಹಿಮೆಯನ್ನು ಸಾರ್ತಾ ಇದೆ, ಅವನ ವೈಶಿಷ್ಟ್ಯವನ್ನು ಹೇಳ್ತಾ ಇದೆ. ಅದೇ ಜನಾರ್ದನ ಅಂತ ಯಾಕೆ ಅಂತ ಹೇಳಿದರೆ ಅದು ಸುವ್ರತ ಇದನ್ನೆಲ್ಲ ತಿಳಿದ ಜ್ಞಾನಿ. ಅವನು ಯಾಕೆ ಜನಾರ್ದನ ಅಂತ ಆ ಭಗವಂತನ ವಿಷ್ಣುವನ್ನು ಕರೀತಾ ಇದ್ದಾನೆ ಅಂದರೆ ಜನನವನ್ನ ಅರ್ಧನ ಮಾಡುವವ ಅಂತ ಹೇಳಿದ್ರೆ ಹುಟ್ಟನ್ನ ಇನ್ನಿಲ್ಲದಂತೆ ಮಾಡುವವ, ಹುಟ್ಟದಂತೆ ಮಾಡುವವ. ಈಗ ಅವನ ಮನಸ್ಸಿನಲ್ಲಿರುವ ಬಯಕೆ ಅದೇ, ಪುಟ್ಟಿಸಲೇಬೇಡ ಎನ್ನ ಪುಟ್ಟಿಸಿದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಮ್ಮೆ ಶ್ರೀಕೃಷ್ಣನೇ ಅಂತ ಕನಕದಾಸರು ಹೇಳಿದಾಗೆ, ಸ್ವಾಮಿ ಪುಟ್ಟಿಸಲೇಬೇಡ ಎನ್ನ, ಪುಟ್ಟಿಸಿದಕ್ಕೆ ಪಾಲಿಸನ್ನ, ಸಾಕಾಗೋಗಿದೆ ಈ ಸಂಸಾರ, ಇಲ್ಲಿಂದ ನನ್ನನ್ನು ಪಾರು ಮಾಡು. ಪಾರು ಮಾಡಲಿಕ್ಕೆ ನೀನೇ ಸಮರ್ಥನಾದವ. ಯಾಕಂದರೆ ನೀನು ಜನಾರ್ದನ ತಾನೆ, ಹುಟ್ಟಿಲ್ಲದಂತೆ ಮಾಡುವವ. ಹುಟ್ಟಿಲ್ಲದಂತೆ ಮಾಡುವವ ಅಂತ ಹೇಳಿದ್ರೆ ಈ ಎಲ್ಲಿವರೆಗೆ ನಮಗೆ ಪಾಪ ಇರುತ್ತದೆ ಅಲ್ಲಿವರೆಗೆ ಹುಟ್ಟತಾನೇ ಇರ್ತೇವೆ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ ಇರ್ತೇವೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಅಲ್ಲ ಆ ರೀತಿ ಏನಾಗಿ ಹೋಗಿದೆಯಪ್ಪ ಈ ಸುವ್ರತನಿಗೆ, ದೇವರೇ ಸಾಕಾಗೋಗಿದೆ ಮತ್ತೆ ಹುಟ್ಟಿಸ್ಬೇಡ ಅನ್ನುವಷ್ಟರ ಮಟ್ಟಿಗೆ ಏನಾಗಿದೆ ಇವನಿಗೆ? ಅದಕ್ಕೆ ಹೇಳ್ತಾನೆ ಸ್ವಾಮಿ ಸಮುದ್ಧರ ಅಂತ ಹೇಳ್ತಾನೆ, ನನ್ನನ್ನು ಮೇಲಕ್ಕೆತ್ತು ಅಂತ. ಯಾಕೆ ಹುಟ್ಟಿಸ್ಬೇಡ ಜನಾರ್ದನ ಅಂತ ಯಾಕೆ ಕರಿತಾ ಇದ್ದಾನೆ ಅಂದರೆ, ಸ್ವಾಮಿ ಹುಟ್ಟು ಅಂತ ಹೇಳಿದ್ರೆ ಏನಿಲ್ಲ, ಈ ಹುಟ್ಟುವುದು ಅಂತ ಹೇಳಿದರೆ ಗುಂಡಿಗೆ ಬೀಳುವುದು ಅಂತ ಅರ್ಥ. ಬಿದ್ದುಬಿಟ್ಟಿದೆ ನಾನು, ನನ್ನನ್ನು ಮೇಲಕ್ಕೆತ್ತು, ಊರ್ಧರ ಮೇಲಕ್ಕೆತ್ತು ನನ್ನನ್ನು. ಅಲ್ಲ ನೀನೇ ಬಾರಯ್ಯ, ಮೇಲೆ ಬರ್ಲಿಕ್ಕೆ ಆಗೋಲ್ವ ನಿನಗೆ, ಅದಕ್ಕೆ ಇನ್ನೊಬ್ರು ಬೇಕಾ? ಅಷ್ಟು ಸೋಮಾರಿಯ ನೀನು ಅಂದರೆ ದೀನಂ ಅಂತ ಹೇಳಿ. ಸ್ವತಂತ್ರವಾಗಿ ಮೇಲಕ್ಕೆ ಬರಲಿಕ್ಕೆ ಆಗದೇ ಇದ್ದವನು, ಸ್ವತಂತ್ರವಾಗಿ ಮೇಲಕ್ಕೆ ಬರುವ ಸಾಮರ್ಥ್ಯ ಇಲ್ಲ ನನಗೆ, ಅಸ್ವತಂತ್ರನಾದವ, ಸ್ವತಂತ್ರವಾಗಿ ಮೇಲೆ ಬರುವ ಶಕ್ತಿ ಇಲ್ಲ ನನಗೆ, ಆ ಜ್ಞಾನ ಇಲ್ಲ ನನಗೆ. ನೀನು ಕೈ ಹಿಡಿಬೇಕು, ನನ್ನನ್ನು ಮೇಲಕ್ಕೆ ಎತ್ತಬೇಕು, ಆಗ ಮಾತ್ರ ನಾನು ಮೇಲೆ ಬರಲಿಕ್ಕೆ ಸಾಧ್ಯ. ಅಲ್ಲ ಯಾವ ಗುಂಡಿಗೆ ಬಿದ್ದಿದೆಯಾ ನೀನು, ಅದಾದರೂ ಮೊದಲು ಹೇಳು. ಸಾಮಾನ್ಯವಾದ ಗುಂಡಿ ಅಲ್ಲ, ಯಾವ ಗುಂಡಿಗೆ ಬಿದ್ದರೆ ಮೇಲಕ್ಕೆ ಬರುವುದೇ ಅಸಾಧ್ಯ ಅಂತ ತಿಳ್ಕೊಂಡ್ಬಿಡ್ತೇವೋ ಅಂಥ ಗುಂಡಿ. ಅದು ಯಾವುದು ಅಂದರೆ ಸಮುದ್ರದ ಗುಂಡಿ. ಸಮುದ್ರ ಅಂತ ನಾವು ಯಾವುದನ್ನು ಕರಿತೇವೆ ಅಂದರೆ ಆಳವಾದ ಜಾಗವನ್ನೇ ಸಮುದ್ರ ಅಂತ ಕರೆಯುವುದು. ಅತ್ಯಂತ ಆಳವಾದ ಜಾಗ ಅದು ಸಮುದ್ರ ಅಂತ ಕರೆಯಲ್ಪಡುತ್ತದೆ. ಯಾವುದು ಸಮುದ್ರ? ಸಂಸಾರ ಸಾಗರಂ. ಈ ಸಂಸಾರವೇ ಸಮುದ್ರ, ಸಂಸಾರವೇ ಸಾಗರ, ಅದರಲ್ಲಿ ಬಿದ್ದಿದ್ದೇನೆ ನಾನು. ಅಲ್ಲಿ ಈ ಸಂಸಾರವನ್ನು ಸಾಗರಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ, ಸಮುದ್ರಕ್ಕೆ ಹೇಗೆ ಹೋಲಿಸ್ತಾ ಇದ್ದಾರೆ?
ಅಂದರೆ ಸಮುದ್ರವನ್ನು ಒಮ್ಮೆ ನೋಡಿ, ನೀವು ಹೋಗಿ ಆ ತೀರದಲ್ಲಿ ನಿಂತ್ರಿ ಅಂತ ಹೇಳಿದ್ರೆ ಒಂದೇ ರೀತಿ ಇದ್ದ ಕಾಣಿಸ್ತದೆ. ಒಂದೇ ರೀತಿ, ವಾ ಸಮುದ್ರ ಎಷ್ಟು ಚೆನ್ನಾಗಿದೆಯಲ್ವಾ, ಒಂದೇ ರೀತಿ ಇದೆ ಅಂತ ಹೋಗಿ ನೀವು ಬಿದ್ರಿ ಅಂತ ಆದರೆ ಆಗಲೇ ಗೊತ್ತು ಎಷ್ಟು ಆಳ ಇದೆ ಅಂತ. ಓದಷ್ಟು ಅಡಿಯಲ್ಲಿ ಆಳ ಇದ್ದೇ ಇದೆ. ಅಂದರೆ ಆ ಆಳ ಮೇಲಕ್ಕೆ ಗೊತ್ತಾಗೋದೇ ಇಲ್ಲ. ಮತ್ತೇನು ಅಂದರೆ, ಒಮ್ಮೆ ಸಮುದ್ರದಲ್ಲಿ ಸಿಲುಕಿ ಬಿದ್ದ ಅಂತ ಹೇಳಿದ್ರೆ ತಾನಾಗಿ ಮೇಲೆ ಬರೋದು ಭಾರಿ ಕಷ್ಟ. ಈಜಲಿಕ್ಕೂ ಆಗೋಲ್ಲ, ಮಧ್ಯ ಹೋದ್ರೆ ಈಜಲಿಕ್ಕೂ ಆಗೋಲ್ಲ, ದಡ ಸೇರ್ಲಿಕ್ಕೂ ಆಗೋಲ್ಲ. ಯಾಕಂದ್ರೆ ದಡವೂ ಕಾಣೋಲ್ಲ, ದೂರದಲ್ಲೆಲ್ಲ ದಡ ಕಂಡ ಕಾಣಿಸ್ತದೋ ಅಲ್ಲಿಗೆ ಸಮುದ್ರ ಮುಗೀತು ಅಂದರೆ ಹೋದಷ್ಟು ಇದೆ. ಸಮುದ್ರ ಹಾಗೆ ಸಂಸಾರ ಅನ್ನೋದು ಇಲ್ಲಿ ಮುಗೀತು ಅಂತ ತಿಳ್ಕೊಳ್ಳೋಣ. ಅಬ್ಬಾ ಸತ್ಬಿಟ್ಟು ಅಂತ ಹೇಳಿದ್ರೆ ಮುಗೀತು, ಆಮೇಲೆ ಇಲ್ಲ ಅಂದರೆ ಇಲ್ಲ, ಮತ್ತೆ ಇನ್ನೊಂದು ಶುರುವಾಗ್ತದೆ ಜನ್ಮ. ಅಬ್ಬಾ ಅದು ಮುಗೀತು ಅಂತ ಹೇಳಿದ್ರೆ ಇಲ್ಲ, ಮತ್ತೊಂದು ಶುರುವಾಗ್ತದೆ. ಈ ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ. ಆ ಜನ್ಮದಲ್ಲಿ ಮತ್ತೆ ಅಬ್ಬಾ ಬಾಲ್ಯ ಮುಗೀತು, ಯೌವನ ಶುರುವಾಯಿತು ಅಂತ ಹೇಳ್ತೀರಾ. ಯಾಕಂದ್ರೆ ಬಾಲ್ಯದ ಸಮಸ್ಯೆ ಎಲ್ಲ ಮುಗೀತು, ಇನ್ನೂ ಸಮಸ್ಯೆ ಇಲ್ಲ. ಇನ್ನು ಯೌವನ ಅಂತ ಹೇಳ್ತೀರಾ, ಯೌವನದಲ್ಲಿ ಹೊಸ ಸಮಸ್ಯೆ ಶುರುವಾಗುತ್ತೆ. ಯೌವನ ಮುಗಿದು ವೃದ್ಧಾಪ್ಯ ಬಂತು, ಅಬ್ಬಾ ಯೌವನದಲ್ಲಿ ಇದ್ದಂತಹ ಯಾವುದು ತಲೆಬಿಸಿಗಳು ಈಗಿಲ್ಲ, ರಿಟೈರ್ಡ್ ಲೈಫ್ ಅಂತ ಹೇಳ್ತೀರಾ. ಆಗ ಹೊಸ ಸಮಸ್ಯೆ ಬೇರೆ ಶುರುವಾಗ್ತದೆ. ಯೌವನದಲ್ಲಿ ಇಲ್ಲದೇ ಇದ್ದಂತಹ ಸಮಸ್ಯೆ ರಿಟೈರ್ಡ್ ಆದ್ಮೇಲೆ ಶುರುವಾಗುತ್ತೆ. ಅಂದ್ರೆ ನೋಡಿ, ಹೊಸ ಸಮಸ್ಯೆಗಳು. ಮುಗೀತು ಅಂತ ಹೇಳ್ತೀರಾ, ಇನ್ನೊಂದು ಸಮಸ್ಯೆ. ಅದು ಮುಗೀತು ಅಂತ ಹೇಳ್ತೀರಾ, ಇನ್ನೊಂದು ಸಮಸ್ಯೆ. ಈ ರೀತಿ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಮುಗಿಯುವುದು ಅಂತಾನೆ ಇಲ್ಲ. ಯಾವ ರೀತಿ ಸಮುದ್ರಕ್ಕೆ ಬಿದ್ದವನಿಗೆ ಅದಾಯ್ತು ಇದಾಯ್ತು ಅಂತೇಳಿ ಇನ್ನೊಂದು ಸಾಧ್ಯವೇ ಇಲ್ವಲ್ಲ. ಮತ್ತೆ ಸಮುದ್ರದಲ್ಲಿ ನಿಂತಾಗ ಒಂದು ತೆರೆ ಬರ್ತದೆ ಹೋಗ್ತದೆ, ಇನ್ನೊಂದು ತೆರೆ ಬರ್ತದೆ ಹೋಗ್ತದೆ. ಆ ರೀತಿ ಇಲ್ಲಿಯೂ ಕೂಡ ತೆರೆಗಳ ಮೇಲೆ ತೆರೆ ಮೇಲೆ ತೆರೆ ಬರ್ತಾ ಇದೆ. ಅದನ್ನು ಹೇಳ್ತಾರೆ. ಯಾವುದು ತೆರೆಗಳು ಅಂತ ಹೇಳಿದ್ರೆ, ಮಹಾಸು ದುಃಖ ಜಾನೋರ್ಭಿಭಿ ವಿವಿಧ ಮೋಹ ಚಯೈಹಿ ತರಂಗೈಹಿ ಅಂತ ಹೇಳ್ತಾರೆ. ಇಲ್ಲಿ ಮೋಹವೇ ತರಂಗ, ಅಲೆಗಳು, ತೆರೆಗಳು. ಯಾವ ಮೋಹ? ಒಂದು ಮೋಹವ, ಎರಡು ಮೋಹವ? ಏನು ಮೋಹ ಅಂತ ಹೇಳಿದ್ರೆ, ಯಾವುದು ನಿಜವಾಗ್ಲೂ ನಂದಲ್ವೋ ಅದರಲ್ಲಿ ನಂದೂ ಎನ್ನುವಂತಹ ಪಾಶ, ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್. ಅದು ಎಷ್ಟರಲ್ಲಿ ನಾವು ಈ ಅಟ್ಯಾಚ್ಮೆಂಟ್ ಅನ್ನು ಕಟ್ಕೊಂಡ್ಬಿಡ್ತೇವೆ. ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಶಿಶು ಮೋಹ ಸತಿ ಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜ್ಯ ಮೋಹ ಪಶು ಮೋಹ ಭೂಮೋಹ ಬಂಧುವರ್ಗನ ಮೋಹ ಅಸುರಾರಿ ನಿನ್ನ ಮರೆತೇನು ಕಾಯು ಹರಿಗೆ ಭಿನ್ನಕ್ಕೆ ಬಾಗಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಬಹಳ ಸುಂದರವಾಗಿ ಹೇಳ್ತಾರೆ. ಎಷ್ಟು ಬಗೆಯ ಮೋಹಗಳು. ಅಯ್ಯೋ ಇದು ನಂದು, ಈ ಮಗು ನಂದು, ಈ ಸತಿ ನನ್ನವಳು, ಈ ಅಣ್ಣ ತಮ್ಮಂದಿರು ನನ್ನವರು, ಈ ಅಪ್ಪ ಅಮ್ಮ ನಮ್ಮಂದು. ಕಡೆಗೆ ಮನೆಯಲ್ಲಿರುವಂತಹ ನಾಯಿ ಬೆಕ್ಕುಗಳು, ಅಯ್ಯೋ ನನ್ನ ನಾಯಿ, ನನ್ನ ಬೆಕ್ಕು, ಅದನ್ನಿದ್ದು ಮುದ್ದಾಡುವುದೇನು. ಧನಮೋಹ. ಎಷ್ಟು ಮೋಹಗಳು. ಈ ಮೋಹಗಳ ಗಂಟಿನಲ್ಲಿ ಸಿಲುಕಿ ಬಿದ್ದವನು. ಅದಕ್ಕೆ ಹೇಳ್ತಾರೆ, ಈ ಮೋಹವೇ ಒಂದು ಮುಗಿತಾ ಇನ್ನೊಂದು ಅಂಟ್ಕೊಳ್ತದೆ. ಒಂದು ಮುಗಿತಾ ಸಣ್ಣಲ್ಲಿದ್ದಾಗ ಅಪ್ಪ ಅಮ್ಮನ ಬಗ್ಗೆ ಮೋಹ, ದೊಡ್ಡವರಾಗ್ತಾ ಇದ್ದಾಗೆ ಹೆಂಡತಿಗೆ ಗಂಡನ ಮೇಲೆ, ಗಂಡನಿಗೆ ಹೆಂಡತಿ ಮೇಲೆ. ಅಂದ್ರೆ ಆ ತರಂಗ ಮುಗೀತು, ಆ ಅಲೆ ಹೋಯ್ತು, ಆಮೇಲೆ ಈ ಅಲೆ ಶುರುವಾಯಿತು. ಅದಾಗ್ತಾ ಇದ್ದಾಗ ಸ್ವಲ್ಪ ದಿನ ಆಗ್ತಾ ಇದೊಂದು ಮಗು ಆಯಿತು. ಮಗು ಆದಮೇಲೆ ಆ ಮೋಹ ಪಾಶ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಮತ್ತೆ ದುಡ್ಡಿನ ಕಡೆ ಟ್ರಾನ್ಸ್ಫರ್ ಆಯಿತು, ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಯಿತು. ಈ ರೀತಿ ಈ ಮೋಹ ಅನ್ನುವಂಥದ್ದೇನಿದೆ, ಇದು ಬಿಡಲಾರದಂತಹ ಗಂಟು ಮನುಷ್ಯನಿಗೆ ಹಾಕಿಬಿಡ್ತದೆ. ಅಂತಹ ಗಂಟಿನಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾನೆ. ಸಂಪೂರ್ಣ ಮಸ್ತಿ. ವಾಸ್ತವಿಕವಾಗಿ ಅಲ್ಪ ಸ್ವಲ್ಪ ಅಲ್ಲ, ಇದು ಪೂರ್ಣವಾಗಿ ಮೋಹ ಜಾಲ ಏನಿದೆ, ಮೋಹ ಜಾಲದಲ್ಲಿ ಸಂಪೂರ್ಣವಾಗಿ ಸಿಲುಕು ಬಿಟ್ಟಿದ್ದೇನೆ. ಅಲ್ಲ, ಯಾಕಯ್ಯ ಸಿಲುಕಿದ್ಯಾ? ಹೊರಗೆ ಬಾ, ಅದಕ್ಕೆ ನಾನು ಯಾಕೆ ಬೇಕು? ದೇವ್ರು ಕೇಳಿದ್ರೆ ನಾನು ಯಾಕೆ ಬೇಕು ಅದರಿಂದ ಬಿಡಿಸ್ಕೊಂಬರ್ಲಿಕ್ಕೆ? ನಿನಗೆ ಸಾಧ್ಯ ಉಂಟಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಸಿಕ್ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ, ನಿಜ ದೋಷ ಗುಣಯಿಸ್ತು ಪ್ರಾಪ್ತಂ. ಹೌದು, ಬೇರೆಯವರು ಯಾರೋ ನನ್ನನ್ನು ಗುಂಡಿಗೆ ದೂಕಿದ್ರೆ ಈ ರೀತಿ ಹೇಳ್ಬೋದಿತ್ತು, ನಾನೇ ಹೋಗಿ ಬಿದ್ದಿರುವಂಥದ್ದು ಇದನ್ನು. ಯಾಕಂದ್ರೆ ನನ್ನದೇ ದೋಷ ಇದು, ನನ್ನೊಳಗಿರುವ ದೋಷದಿಂದಾಗಿ ಈ ರೀತಿ ಸಿಲುಕಿ ಬಿದ್ದಿದ್ದೇನೆ, ನಾನು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ ಅಂತ ಹೇಳ್ತಾ ಇದ್ದೆ. ಏನಯ್ಯ ನಿನ್ನ ದೋಷ ಏನು? ಅಹಂಕಾರ ಮಮಕಾರಗಳೇ ದೋಷ. ವ್ಯಕ್ತಿಯಲ್ಲಿರುವಂತಹ ದೊಡ್ಡ ದೋಷ ಏನಂದ್ರೆ ಈ ಅಹಂಕಾರ ಮಮಕಾರ. ಇದು ಮನುಷ್ಯನಲ್ಲಿ ಇಲ್ಲಿ ಸಿಲುಕಿಸಿ ಬಿಡ್ತದೆ.
ನಾನು, ನನ್ನದು, ನಾನು 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 ಮನುಷ್ಯನಲ್ಲಿ ಯಾವಾಗ ನಾನೇ ಅಂತ ಬರ್ತದೆ, ನಾನೇ ಎಲ್ಲವನ್ನ ಪಡೆದು ಬಿಟ್ಟೇನು ಅಂತ, ಅವಾಗ ಏನು ಬರ್ತದೆ ಅಂದರೆ ನಾನೇ ಸಂಪಾದನೆ ಮಾಡಿದ್ದು, ನಾನೇ ಸಂಪಾದನೆ ಮಾಡಿದ್ದು. ಯಾವುದು ನಾನೇ ಸಂಪಾದನೆ ಮಾಡಿದ್ದು ಅಂತ ಎಣಿಸ್ತಾನೆ ಅದರ ಬಗ್ಗೆನೇ ಇವನಿಗೆ ಮೋಹ ಬರುವುದು. ದೇವರು ಕೊಟ್ಟದ್ದು ಅಂತಿದ್ರೆ ಆ ಮೋಹ ಬರೋಲ್ಲ ಅವನಿಗೆ. ಅವಾಗ ಏನು ಅಂತ ಹೇಳಿದ್ರೆ, ದೇವರೇ ನೀನು ಕೊಟ್ಟದ್ದು, ನೀನು ಕೊಟ್ಟದನ್ನ ನೀನು ತಗೊಂಡು ಹೋಗ್ತೀಯ, ಕೊಡುವವನು ನೀನು ಕೊಂಬುವನು ನಾನು. ಈ ಭಾವನೆ ಇದ್ದಾಗ ಮನುಷ್ಯನಿಗೆ ಅಟ್ಯಾಚ್ಮೆಂಟ್ ಇರೋಲ್ಲ ಅದರಲ್ಲಿ. ಆದರೆ ಯಾವಾಗ ನಾನೇ ಅಂತ ಯಾವಾಗ ಬರ್ತದೆ, ಎಲ್ಲವನ್ನ ಪಡೆದದ್ದು ನಾನು, ಸ್ವಂತ ಪಡೆದದ್ದು, ಅವಾಗ ಅದರ ಮೇಲೆ ಆ ವಸ್ತುವಿನ ಮೇಲೆ ಮೋಹ ಬಂತು. ಆಗಲೇ ಬಂದದ್ದು ನನ್ನದಿದು ಅಂತ, ನನ್ನದು. ಯಾಕಂದ್ರೆ ನಾನು ಶ್ರಮ ಪಡೆದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಂದಿದು. ಇದೇ ಮನುಷ್ಯನನ್ನು ಸಿಲುಕಿಸ್ತದೆ. ಈ ದೋಷದಿಂದಾಗಿ, ನನ್ನದೇ ಸ್ವಂತ ದೋಷದಿಂದ, ನನ್ನದೇ ಅಪರಾಧದಿಂದಾಗಿ ನಾನಿಲ್ಲಿ ಸಿಲುಕಿ ಬಿದ್ದಿದ್ದೇನೆ ಸಂಸಾರದಲ್ಲಿ. ಇದರಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗುತ್ತಾ ಇಲ್ಲ. ನೋಡಿ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಪುರಾಣ ಕೇಳ್ತೇವೆ, ಪುಣ್ಯಕಥೆ ಕೇಳ್ತೇವೆ, ಎಲ್ಲವೂ ಕೇಳ್ತೇವೆ, ಗೊತ್ತಿರ್ತದೆ, ಓ ಇದು ಯಾವುದು ಅಲ್ಲ, ಒಂದು ದಿನ ಬಿಟ್ಟು ಹೋಗುವಂತಹದ್ದೇ ಅಂತ. ಹಾಗಿದ್ರೂ ಕೂಡ ನೋಡಿ ಇದರಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಅದು ಬಹಳ ಆಶ್ಚರ್ಯಕರವಾಗಿರುವಂತಹದ್ದು. ಈ ಮೋಹಜಾಲದಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ಗೊತ್ತು ಇದ್ಯಾವುದು ನಮ್ಮೊಟ್ಟಿಗೆ ಬರೋಲ್ಲ, ಗೊತ್ತಿದ್ರೂ ಕೂಡ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಗ ಸತ್ತು ಹೋದ್ರೂ ಕೂಡ ಮಗನ ಮೇಲಿರುವ ಮೋಹ ಹೋಗಲ್ಲ. ಮಗ ಹೋದ್ನಲ್ವಾ, ಮಗ ಹೋದ ಅಂತ ಬಿಟ್ಟು ಬಿಡುವುದಲ್ಲ, ಇಲ್ಲ ಅಮ್ಮ ಹತ್ಕೊಂಡು ಕೂರ್ತಾಳೆ. ಮಗ ಹೋಗಿ 1 ವರ್ಷ ಆದ್ಮೇಲೂ ಕೂಡ ತಾನು ಅಳ್ತಾ ಇರ್ತಾಳೆ. ಏನು ಹೇಳಿದ ಕಾರಣ ಹೇಳಿ, ಅಯ್ಯೋ ಆ ಮಗ ಇದ್ರೆ ಆ ರೀತಿ ಇತ್ತು, ಮಗ ಇದ್ರೆ ಈ ರೀತಿ. ಅಲ್ಲ ಹೋದ್ನಲ್ವಾ, ಬಿಟ್ಬಿಡಿ, ಇನ್ನೇನು ಇಟ್ಕೊಳ್ತೀರಿ. ಅಯ್ಯೋ ಆ ರೀತಿ ಬಿಡ್ಲಿಕ್ಕಾಗತ್ತಾ? ತಾಯಿ ಹೇಳೋದು ಆ ರೀತಿ ಬಿಡ್ಲಿಕ್ಕಾಗತ್ತಾ? ಯಾಕೆ ಬಿಡ್ಲಿಕ್ಕಾಗೋಲ್ಲ? ಒಳಗಿರುವ ಮಮಕಾರ ಬಿಡ್ತಾ ಇಲ್ಲ. ನೋಡಿ, ನಿಜವಾಗ್ಲೂ ಕೂಡ ಅವಳು ಕೊರಗುತ್ತಾ ಇರ್ಲಿಕ್ಕೆ ಕಾರಣ ಅವಳದ್ದೇ ದೋಷ. ಆದ್ರೆ ಬಿಡ್ಲಿಕ್ಕಾಗೋಲ್ಲ. ಯಾಕೆ ಬಿಡ್ಲಿಕ್ಕಾಗೋಲ್ಲ? ಆ ಮೋಹ ಪಾಶದಿಂದ ನಮ್ಮನ್ನ ಬಂಧಿಸಿರುವವಳು ಯಾರು ಅಂತ ಹೇಳಿದ್ರೆ ದುರ್ಗಾದೇವಿ. ಮಮ ಮಾಯಾ ದುರತ್ಯಯ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಇಡೀ ಜಗತ್ತನ್ನು ಮೋಹಿಸಿ ಬಿಡ್ತೇನೆ ದುರ್ಗೆಯ ಮೂಲಕ. ಹಾಗಿದ್ರೆ ಏನಾಗಬೇಕು? ಇದರಿಂದ ಹೊರಗೆ ಬರುವುದು ಹೇಗೆ? ಈ ಅಹಂಕಾರ ಮಮಕಾರಗಳನ್ನು ಬಿಡುವುದು ಹೇಗೆ? ಈ ಅಟ್ಯಾಚ್ಮೆಂಟ್ ಅನ್ನು ಕಳ್ಕೊಳ್ಳುವುದು ಹೇಗೆ? ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಇದೇ ಭಗವದ್ಗೀತೆಯಲ್ಲಿ ಹೇಳಿದೆ. ಯಾರು ನನಗೆ ಶರಣ ಹೊಂದುತ್ತಾರೆ ಅವರನ್ನ ನಾನು ಬಿಡಿಸ್ತೇನೆ, ಯಾಕಂದ್ರೆ ದುರ್ಗೆಗೆ ಆದೇಶ ಮಾಡ್ತೇನೆ, ಬಿಟ್ಟು ಬಿಡೋವನನ್ನ ಅಂತ. ಆಗ ದುರ್ಗೆ ಆ ಮಾಯೆಯಿಂದ ಅವನನ್ನು ಬಿಡುಗಡೆಗೊಳಿಸ್ತಾಳೆ. ನೋಡಿ, ಇದೆಲ್ಲ ತಿಳಿದವನು ಸುವ್ರತ. ಅದಕ್ಕೆ ಸ್ವಾಮಿ ನನ್ನನ್ನು ಮೇಲೆತ್ತು ಅಂತ ಹೇಳ್ತಾ ಇದ್ದ. ನನ್ನನ್ನು ಮೇಲಕ್ಕೆತ್ತು, ನೀನೇ ಕೈ ಹಿಡಿದು ಎತ್ತಬೇಕು, ನಿನಗೇ ಶರಣ ಹೊಂದಿದ್ದೇನೆ, ಇನ್ಯಾರಿಂದಲೂ ಇದು ಸಾಧ್ಯ ಇಲ್ಲ. ಎಷ್ಟು ಚಂದವಾದ ಪ್ರಾರ್ಥನೆ! ಪ್ರತಿದಿನವೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದದ್ದು. ಅದಕ್ಕಾಗಿಯೇ ಪ್ರಾತಃ ಸ್ತೋತ್ರದಲ್ಲಿ ಬೆಳಗಾತ ಎದ್ದು ಹೇಳಬೇಕಾದ ಶ್ಲೋಕಗಳಲ್ಲಿ ಇದನ್ನೇ ಹೇಳ್ತಾರೆ. ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರ ಅಂತಂತ. ಸ್ವಾಮಿ, ದುಃಖ ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಮೇಲಕ್ಕೆತ್ತು ಅಂತ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಸ್ವಾಮಿ, ನಿನ್ನ ಕೈ ಕೊಡಯ್ಯ, ನಿನ್ನ ಕೈಯನ್ನು ಹಿಡಿದು ನಾನು ಮೇಲಕ್ಕೆ ಬರ್ತೇನೆ. ಯಾಕಂದ್ರೆ ಈ ಸಂಸಾರ ಸಾಗರದಲ್ಲಿ ಬಿದ್ದು ಬಿಟ್ಟಿದ್ದೇನೆ, ಇಲ್ಲಿಂದ ಹೇಗೆ ಹೊರಗೆ ಬರುವುದು ಗೊತ್ತಾಗ್ತಾ ಇಲ್ಲ. ಪ್ರಾಬ್ಲಮ್ಗಳು ಬಂದುಬಿಡ್ತವೆ ಜೀವನದಲ್ಲಿ, ಆದರೆ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಗೊತ್ತಾಗಲ್ಲ. ಸಮಸ್ಯೆಗಳು ಹೇಗೆ ಸಾಲ್ವ್ ಆಗುತ್ತದೆ, ಈ ಸಮಸ್ಯೆ ಎಲ್ಲಿಂದ ಹುಟ್ಟುಕೊಳ್ತು, ಇದರ ಪರಿಹಾರ ಎಲ್ಲಿದೆ ಒಂದು ಗೊತ್ತಾಗೋಲ್ಲ. ಅವರ ಹತ್ರ ಹೋಗ್ತೇವೆ, ಇವರ ಹತ್ರ ಹೋಗ್ತೇವೆ, ಯಾರೋ ಜ್ಯೋತಿಷಿಗಳ ಹತ್ರ ಹೋಗ್ತೇವೆ, ಯಾರೋ ಬಾಬಾಗಳ ಹತ್ರ ಹೋಗ್ತೇವೆ, ಇನ್ಯಾವುದೋ ಪ್ರಾಯಶ್ಚಿತ್ತ ಮಾಡಿ ಏನು ಮಾಡಿಸಿದ್ರು ನಮ್ಮ ಸಮಸ್ಯೆ ಪರಿಹಾರ ಆಗೋಲ್ಲ. ಇದೇ ಸಂಸಾರ ಅಂತ ಕರೆಯೋದು. ಸ್ವಾಮಿ, ನೀನೇ ಶರಣ ಹೊಂದಿದ್ದೇನೆ, ನಿನ್ನನ್ನು ನೀನೇ ನನಗೆ ಮಾರ್ಗದರ್ಶಕ. ಈ ಸಂಸಾರದಿಂದ ನಾನು ಬಿಡುಗಡೆಗೊಳಿಸಬೇಕು, ಮೋಹ ಪಾಶದಿಂದ ಬಿಡುಗಡೆಗೊಳಿಸಬೇಕು. ಬಹಳ ಸುಂದರವಾದ ಪ್ರಾರ್ಥನೆ, ಪ್ರತಿದಿನ ಮಾಡಬೇಕಾದ ಪ್ರಾರ್ಥನೆ. ಹಾಗೆ ಹೇಳ್ತಾನೆ, ಕರ್ಮಾಂಬುದೇ ಮಹತಿ ಗರ್ಜತಿ ವರ್ಷತೀವ ವಿದ್ಯುಲ್ಲತೋಲ್ಲಸತಿ ಪಾತಕ ಸಂಚಯೈರ್ಮೇ ಮೋಹಾಂಧಕಾರ ಪಟಲೈರ್ಮಮ ನಾಸ್ತಿ ದೃಷ್ಟಿ ದೇನಸ್ಯ ತಸ್ಯ ಮಧುಸೂದನ ದೇಹಿ ಹಸ್ತಂ. ಸ್ವಾಮಿ, ನನ್ನನ್ನು ಮೇಲಕ್ಕೆತ್ತು ಅಂತ ಹೇಳಿದ ಸೂರತ. ಮತ್ತೆ ಹೇಳ್ತಾನೆ, ನಿನ್ನ ಕೈ ಕೊಡು ನನಗೆ, ಮೇಲಕ್ಕೆತ್ತಿ ನನ್ನನ್ನು ಬಿಟ್ಬಿಡ್ಬೇಡ, ನಿನ್ನ ಕೈ ಕೊಡು ನನಗೆ. ಯಾಕಂದರೆ ಕುರುಡನಾದವನಿಗೆ ರಸ್ತೆಯಲ್ಲಿ ಹೋಗಬೇಕು ಅಂದರೆ ಕಣ್ಣು ಕಾಣುವವರು ಯಾರಾದರೂ ಬೇಕಲ್ವ? ಕಣ್ಣು ಕಾಣೋರಿದ್ದರೆ ಅವ್ರ ಕೈಯನ್ನು ಹಿಡ್ಕೊಂಡು ಯಾವ ರೀತಿ ರಸ್ತೆಯನ್ನು ದಾಡ್ತಾನೋ ಹಾಗೆಯೇ ನಾನು ಕುರುಡು ನನಗೆ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಕತ್ತಲ ಆವರಿಸ್ಕೊಂಡ್ಬಿಟ್ಟಿದೆ. ಕತ್ತಲ ಆವರಿಸ್ತು ಅಂತ ಹೇಳಿದ್ರೆ ಕಣ್ಣಿದ್ದು
ಕಪ್ಪು ಮೋಡ ಬಂದು ಎಲ್ಲ ಕಡೆ ಮುಚ್ಕೊಂಡ್ಬಿಟ್ಟಿದೆ. ಯಾಕೆ? ಮಳೆ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ. ಜೋರು ಮಳೆ ಬರ್ತಾ ಇದೆ. ಕಾರ್ ಮೋಡ ಎಲ್ಲ ಕಡೆಯೂ ಕೂಡ ಮುತ್ತಿ ಭಯಂಕರ ಮಳೆ ಬರ್ತಾ ಇದೆ. ಗುಡುಗು, ಸಿಡಿಲು, ಮಿಂಚು ಎಲ್ಲದಿಂದ ಕೂಡಿಕೊಂಡಿದೆ. ಯಾವುದದು ಮೋಡ? ಆ ಕಾರ್ ಮೋಡ ಬಂದು ಸುತ್ತಕೊಂಡಿರುವಂತಹದ್ದು ಯಾವುದು? ಕರ್ಮಾಂಬುದೇ. ನಾವು ಮಾಡ್ತಾ ಇರುವಂತಹ ಕರ್ಮಗಳೇನಿದೆ, ಕರ್ಮಗಳೇ ಮೋಡ, ಕಪ್ಪು ಮೋಡಗಳಾಗಿ ಮುಚ್ಕೊಂಡ್ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ. ಕರ್ಮಾಂಬುದೇ ಮಹತಿ ಗರ್ಜತಿ ವರ್ಷತೀವ ವಿದ್ಯುಲ್ಲತೋ ಲಸತಿ ಪಾವಕ ಸಂಚಯೇ ಪಾತಕ ಸಂಚಯೇ ಇರ್ಮೆ. ಅಲ್ಲ, ಕರ್ಮ ಅಂತ ಹೇಳಿದ ಕೂಡಲೇ ಅದನ್ನು ಮೋಡಕ್ಕೆ ಯಾಕೆ ಹೋಲಿಸ್ತೀರಿ ಅಂತ ಹೇಳಿದ್ರೆ, ನಾವು ಏನು ಕರ್ಮವನ್ನು ಮಾಡ್ತೇವೆ ಆ ಕರ್ಮ ಫಲ ಕೊಡದೆ ಬಿಡೋಲ್ಲ. ಮೋಡ ಬಂತು ಅಂದರೆ, ಕಪ್ಪು ಮೋಡ ಬಂತು ಅಂದರೆ ಮಳೆ ಬರದೆ ಬಿಡೋಲ್ಲ. ಕಪ್ಪು ಮೋಡ ಮಳೆ ಸುರಿಸಿಯೇ ಹೋಗುದು. ಅದೇ ರೀತಿ ನಾವು ಮಾಡಿದ ಕರ್ಮ ಫಲ ಕೊಟ್ಟೇ ಹೋಗುವುದು. ಒಳ್ಳೆ ಫಲವೋ ಕೆಟ್ಟ ಫಲವೋ ಅದು ನಿಮಗೆ ಬಿಟ್ಟದ್ದು. ನೋಡಿ, ಯಾರು ಬೇಸಿಗೆಯಲ್ಲಿ ಹಾತೊರಿತಾ ಇದ್ದಾರೆ ಅವರಿಗೆ ಮಳೆ ಬಂದಾಗ ಖುಷಿ ಆಗ್ತದೆ, ಹೋ ಬೆಳೆ ಬರಲಿಕ್ಕೆ ಒಳ್ಳೇದಾಯಿತು ಅಂತ. ಆದರೆ ಯಾರಿಗೆ ಮಳೆ ಅವಶ್ಯಕತೆ ಇಲ್ಲ, ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಗೆ ಅವನಿಗೆ ಮಳೆಗೆ ಬೇಕಾದದ್ದು ಏನೂ ಏರ್ಪಾಡು ಮಾಡ್ಕೊಂಡಿಲ್ಲ, ಕೂಡಲೇ ಜೋರು ಮಳೆ ಬರಲಿಕ್ಕೆ ಶುರುವಾಯಿತು ಕಾಡಿನ ಮಧ್ಯದಲ್ಲಿದ್ದಾಗ ಅಂದರೆ ಅವನು ಏನು ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಗಡಗಡ ಗಡಗಡ ಗಡ ನಡುಗಿ ಒದ್ದಾಡಿ ಬಿಡ್ತಾನೆ. ಆ ರೀತಿ ಭಯಂಕರವಾದಂತಹ ಈ ಗುಡುಗು, ಸಿಡಿಲು, ಮಿಂಚು ಇದೆಲ್ಲ ಏನು ಅಂತ ಹೇಳಿದ್ರೆ, ನಾವೇನು ಕರ್ಮ ಫಲವನ್ನು ಅನುಭವಿಸ್ತೇವೆ ಆಗ ಬರುವಂತಹದ್ದು ಪಾಪ ಅಂದರೆ ಕಷ್ಟ ಮುಂತಾದವುಗಳೆಲ್ಲ. ಅದರ ಮಧ್ಯದೆಲ್ಲ ಒಂದು ಫಳಕ್ಕ ಮಿಂಚಿ ಹೋಗ್ತದೆ, ಅವಾಗೆಲ್ಲೋ ಒಂದು ಕಂಡ ಆಗಾಯ್ತು. ಹಾಗೆಯೇ ಇವನು ಆ ಕಷ್ಟಗಳನ್ನು ಮಾಡಿದ ಪಾಪಗಳಿಗೆ ಕಷ್ಟ ಅನುಭವಿಸ್ಬೇಕಾದ್ರೆ ಎಲ್ಲೋ ಒಂಚೂರು ಪುಣ್ಯ ಮಾಡಿರ್ತಾನಲ್ವ, ಅದು ಫಳಕ್ಕ ಮಿಂಚಿದಾಗ ಮಿಂಚಿ ಹೋಗ್ತದೆ. ಅದು ಮಿಂಚಿದಾಗ ಮಿಂಚಿ ಹೋಗ್ತದೆ. ಇವನು ಆ ಸುಖವನ್ನೇ ಎಷ್ಟು ಸುಖ ಅಂತ ತಿಳ್ಕೊಳ್ತಾನೆ. ಆದರೆ ಮತ್ತೆ ಕಷ್ಟ ಬಂದಾಯಿತು. ಇವನು ಸುಖ ಎಷ್ಟು ಅಂತ ಹೇಳ್ಬೇಕಾದ್ರೆ ಮತ್ತೆ ಕಷ್ಟ ಬಂದಾಯಿತು. ಹೀಗೆ ಈ ಮೋಡದ ಮಧ್ಯದಲ್ಲಿ, ಈ ಮಳೆಯ ಮಧ್ಯದಲ್ಲಿ ಸಿಲುಕಿದ್ದೇನೆ. ಎಲ್ಲ ಕಡೆ ಕತ್ತಲೆ ಆಗಿಬಿಟ್ಟಿದೆ, ಕಣ್ಣಿಗೇನೂ ಕಾಣಿಸ್ತಾ ಇಲ್ಲ. ಆವಾಗ ನಿನ್ನ ನೆನಪಾಗಿದೆ ದೇವರೇ. ಅಂದರೆ ನೋಡಿ, ಮಳೆಗೆ ಹೊರಗೆ ಹೋಗಬೇಕಾಗಿಲ್ಲ, ಮತ್ತೆ ಒಳಗೆ ಸಿಲುಕಿ ಒಳಗಿದ್ದುಕೊಂಡೇ ಯಾವ ರೀತಿ ಈ ಕರ್ಮದ ಮಳೆಯಲ್ಲಿ ಸಿಕ್ಕಿ ಒದ್ದಾಡ್ತೇವೆ, ಇದನ್ನು ನಾವು ಅರ್ಥವೇ ಮಾಡ್ಕೊಳ್ಳಲ್ಲ. ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಮಳೆಯಲ್ಲಿ ಸಿಲುಕಿದವ ಯಾವ ರೀತಿ ಗಡಗಡ ನಡುಗಿ ಒದ್ದಾಡಿ ದುಃಖಕ್ಕೆ ಒಳಗಾಗ್ತಾನೋ, ಹಾಗೇ ನಾವು ಜೀವನದಲ್ಲಿ ಮಾಡಿದ ಪಾಪವನ್ನು ಅನುಭವಿಸ್ತಾ ಕಷ್ಟವನ್ನು ಪಡ್ತೇವೆ, ರೋಗ ರುಜಿನಗಳಿಗೆ ತುತ್ತಾಗ್ತೇವೆ, ಮಾನಸಿಕವಾದ ರೋಗಕ್ಕೆ ತುಕ್ಕಾಗಿ ಇದೇ ರೀತಿ ಗಡಗಡ ನಡಗುತ್ತೇವಲ್ವ. ಆದರೆ ಇದಕ್ಕೇನು ಕಾರಣ ಸುವ್ರತನಿಗೆ ಗೊತ್ತು. ಅದಕ್ಕೆ ಹೇಳ್ತಾನೆ, ಸ್ವಾಮಿ ಈ ಕುರುಡನನ್ನು, ಅಂದರೆ ಆ ಕರ್ಮದಿಂದ ಹೇಗೆ ಪಾರಾಗಬೇಕು ಗೊತ್ತಿಲ್ಲ, ಮಾಡಿದ ಪಾಪಗಳೇನಿದೆ ಆ ಪಾಪದಿಂದ ಹೇಗೆ ಪರಿಹಾರವನ್ನು ಹೊಂದಬೇಕು, ಪಾಪ ಮಾಡದೇ ಇರಲಿಕ್ಕೆ ಯಾವ ರೀತಿ ಸಾಧ್ಯ, ಇದ್ಯಾವುದು ನನಗೆ ಗೊತ್ತಿಲ್ಲ. ಅದರಿಂದಾಗಿ ನೀನು ನನ್ನ ಕೈ ಹಿಡಿಬೇಕು, ಕೈ ಹಿಡಿದು ನನ್ನನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ದೇವರಿಗೆ ನೋಡಿ ಈ 2 ಶ್ಲೋಕಗಳೇನಿದೆ ಇದು ಶರಣಾಗತಿ ಅಂತ ಇದನ್ನೇ ಕರೆಯುವಂಥದ್ದು. ಇದೇ ದೇವರಿಗೆ ಶರಣಾಗುವುದು, ಇದೇ ದೇವರ ಮೇಲೆ ಭಾರ ಹಾಕುವುದು ಅಂತ ಹೇಳಿದರೆ, ದೇವರೇ ನೀನೇ ನನ್ನನ್ನು ಉದ್ಧಾರ ಮಾಡಬೇಕು, ಬೇರೆಯವರು ನನಗೆ ಉದ್ಧಾರ ಮಾಡಲಿಕ್ಕಿಲ್ಲ. ಈ ರೀತಿ ದೇವರಿಗೆ ಸಂಪೂರ್ಣ ಶರಣಾಗಿದ್ದಾನೆ. ನೀನು ನನಗೆ ಮಾರ್ಗದರ್ಶಕ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇದು ವಾದಿರಾಜರು ಇದೇ ಪ್ರಾರ್ಥನೆಯನ್ನು ಬಹಳ ಸುಂದರವಾಗಿ ಮಾಡ್ತಾರೆ. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶ ಕರಂಗೃಹ್ಣನ ವರ್ತಯ ನಿಂದ್ಯ ವರ್ತಮನಿ. ಸ್ವಾಮಿ, ಕಣ್ಣಿಲ್ಲದ ಕುರುಡ ಅಲ್ಲ ನಾನು, ಕಣ್ಣಿದ್ದು ಕುರುಡ. ಅದಕ್ಕೋಸ್ಕರ ನನಗೆ ಯಾವುದು ಸರಿಯಾದ ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಸರಿಯಾದ ದಾರಿಯನ್ನು ತೋರಿಸಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶ ಕರಂಗೃಹ್ಣನ್, ಕೈಯನ್ನು ಹಿಡಿದು ನನ್ನನ್ನು ಮುನ್ನಡೆಸ್ಕೊಂಡು ಹೋಗುವಂತ. ಹಾಗೆ ಇಲ್ಲಿ ಸುವ್ರತ ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದು ನಾ ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು. ಸ್ವಾಮಿ, ಈ ಕರ್ಮದ ಮಳೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾನೆ, ಅದರಿಂದಾಗಿ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಪಾಪ ಕರ್ಮಗಳನ್ನು ಮಾಡಿ ನೀನೇ ನನ್ನನ್ನು ಕೈ ಹಿಡಿದು ಈ ಮಳೆಯಿಂದ ಪಾರು ಮಾಡಬೇಕು, ಈ ಕತ್ತಲೆಯಿಂದ ಪಾರು ಮಾಡಬೇಕು, ಬೆಳಕಿನ ಹತ್ರ ಕರ್ಕೊಂಡು ಹೋಗಬೇಕು. ಅಂದರೆ ನೋಡಿ, ಕತ್ತಲೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮನುಷ್ಯ ಪಾಪಕರ್ಮವನ್ನು ಮಾಡಲಿಕ್ಕೆ ಮೂಲ ಕಾರಣ ಏನು ಅಂದರೆ ಅಜ್ಞಾನವೆಂಬ ಕತ್ತಲೆ. ಅಜ್ಞಾನದಿಂದಾಗಿಯೇ ಅವನು ಪಾಪ ಮಾಡುವುದು. ಅಂದರೆ ಗೊತ್ತಿಲ್ಲ, ಕರ್ಮವನ್ನು ಹೇಗೆ ಮಾಡಬೇಕು ಗೊತ್ತಿಲ್ಲ, ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲ. ಈ ಅಜ್ಞಾನ, ವಿಪರೀತ ಜ್ಞಾನಗಳು ಅಂದರೆ ತಪ್ಪು ತಿಳುವಳಿಕೆ, ನೆಗೆಟಿವ್ ಥಿಂಕಿಂಗ್ಸ್ ಅಥವಾ ಜ್ಞಾನ ಇಲ್ಲದೆ ಇರುವುದು, ಇದು ಮನುಷ್ಯನಿಂದ ಪಾಪ ಮಾಡಿಸ್ತದೆ. ದೇವರೇ, ನೀನೇ ನನಗೆ ಜ್ಞಾನವನ್ನು ಕೊಡಬೇಕು, ಬೆಳಕಿನ ಕಡೆಗೆ, ಬೆಳಕೇ ಜ್ಞಾನ,
ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಬೇಕು, ಜ್ಞಾನದಿಂದ ನನ್ನನ್ನು ಉದ್ಧಾರ ಮಾಡಬೇಕು. ಈ ರೀತಿ ಬಹಳ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಇನ್ನು ತಾನು ಪ್ರಾರ್ಥನೆಯನ್ನು ಮಾಡ್ತಾನೆ, ದುಃಖಾನಲೈರ್ವಿವಿಧ ಮೋಹಮಯೇಸು ಧೂಮೈಃ ಶೋಕೈರ್ವಿಯೋಗ ಮರಣಾಂತಿಕ ಸನ್ನಿಭೈಶ್ಚ ದಗ್ಧೋಸ್ಮಿ ಕೃಷ್ಣ ಸತತಂ ಮಮ ದೇಹಿ ಮೋಕ್ಷಂ ಜ್ಞಾನಾಂಬುದೈ ಸಮಭಿಷಿಂಚ ಸದೈವ ಮಾಂ ತ್ವಂ. ಹೇ ಜೀವನದಲ್ಲಿ ಸಾಕ್ಷಾತ್ ಜೀವನಕ್ಕೆ ಬಂದ ಹೇ ಸ್ವಾಮಿ, ಜೀವನದಲ್ಲಿ ಬಹಳ ದುಃಖ ಪಟ್ಟುಬಿಟ್ಟಿದ್ದೇನೆ. ಯಾವ ದುಃಖ? ಯಾವುದರ ದುಃಖ ಅಂದರೆ ಬೆಂಕಿ ಸುಡ್ತಾ ಇದೆ ನನ್ನ. ದುಃಖ ಅನಲೈಹಿ ವಿವಿಧ ಮೋಹಮಯೈಹಿ, ತುಂಬ ದುಃಖ, ಅದಕ್ಕೆ ಕಾರಣ ಬೆಂಕಿ. ಇದನ್ನು ನಾವು ಹೇಳ್ತೇವಲ್ವ ತಾಪತ್ರಯ ಅಂತ. ಸಿಕ್ಕಾಪಟ್ಟೆ ತಾಪತ್ರಯ ಅಂದರೆ ತಾಪ ಅಂದರೆ ಅದೇ ಬೆಂಕಿ. ಸುಡ್ತಾ ಇದೆ ನಮ್ಮನ್ನ. ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ, 3 ವಿಧವಾದಂತಹ ತಾಪಗಳು. ಇದೆಂಥದ್ದು ಅಂತ ಹೇಳಿದ್ರೆ ದುಃಖಾನಲೈಹಿ ವಿವಿಧ ಮೋಹಮಯೈಹಿ. ಈ ದುಃಖಕ್ಕೆ ಕಾರಣ ಏನು ಅಂದರೆ ವಿವಿಧ ಮೋಹಗಳು. ಮೋಹದಿಂದಾಗಿ ಮನುಷ್ಯನಿಗೆ ದುಃಖ ಬರ್ತಾ ಇದೆ ನೋಡಿ. ಮೋಹ ಇಲ್ಲ ಅಂದರೆ ದುಃಖ ಇಲ್ಲ ಮನುಷ್ಯನಿಗೆ. ಮೋಹ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ನೋಡಿ. ಯಾವತ್ತೂ ಕೂಡ ದುಃಖಕ್ಕೆ ಅಟ್ಯಾಚ್ಮೆಂಟೇ ಕಾರಣ, ಮೋಹವೇ ಕಾರಣ. ಹೇಗೆ ಅಂತ ಹೇಳಿದ್ರೆ, ಇವಾಗ ನಮ್ಮ ಮಗುವಿಗೆ ಗಾಯ ಆಯಿತು, ನಮ್ಮ ಮಗುವಿಗೆ ಏನಾಯ್ತಾಯ್ತು ಅಂತ ಹೇಳಿದ್ರೆ ನಮಗೆ ಎಷ್ಟು ನೋವಾಗ್ತದೆ, ದುಃಖ ಆಗ್ತದೆ. ಅಯ್ಯೋ ಮಗುವಿಗೆ ಈ ರೀತಿ ಆಗ್ಬಿಡ್ತಲ್ವಾ ಅಂತ. ಅದೇ ಇನ್ನೊಬ್ಬರ ಮಗುವಿಗಾದರೆ ನಮಗೆ ದುಃಖ ಆಗ್ತದಾ? ಆಗೋದಿಲ್ಲ. ಅಲ್ಲೊಂದು ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು, ಕೂಡಲೇ ಓಡಿ ಹೋಗಿ ನೋಡಿದ್ವು, ಒಂದು ಮಗುವಿಗೆ ಆಕ್ಸಿಡೆಂಟ್ ಆಗಿದೆ, ಛೇ ಪಾಪ ಈ ರೀತಿ ಆಗಬಾರ್ದಾಗಿತ್ತು. ಈ ರೀತಿ ಒಂದು ಅನುಕಂಪೆಯನ್ನು ಸೂಚಿಸುವುದು ನಮ್ಮ ಪಾಡಿಗೆ ಹೋದವು. ಆದರೆ ಹೊರಟಾಗಿ ಯಾರೋ ಒಬ್ರು ಹೇಳಿದರು, ಏನ್ರೀ ನಿಮ್ಮ ಮಗನೇ ಕಾಣಿಸ್ತಾನೆ ಅಂತ. ಅದು ಕೇಳಿದ ಕೂಡಲೇ ಶಾಕ್ ಆಯಿತು. ಇದಕ್ಕೆ ಹೇಗೆ ಹೇಳಿ? ಮೊದಲು ಅದನ್ನು ನೋಡಿದ್ದೆ ನಾನು. ನೋಡಿದಾಗ ಏನು ಶಾಕ್ ಆಗಿರಲಿಲ್ಲ. ಯಾವಾಗ ನನ್ನ ಮಗ ಅಂತ ನನಗೆ ಭಾವನೆ ಬಂತು ಒಳಗಿನಿಂದ, ಇನ್ನು ನಾನು ನೋಡಿಲ್ಲ, ಆಗಲೇ ನೋಡಿ ಕೈಕಾಲು ನಡಗಲಿಕ್ಕೆ ಶುರುವಾಗುತ್ತೆ. ಇದಕ್ಕೇನು ಕಾರಣ? ಒಳಗಿರುವ ಮೋಹ, ನನ್ನದು ಎಂಬ ಮೋಹ. ಆ ಕೂಡಲೇ ನೋಡಿ ಆ ದುಃಖ ಕೈಕಾಲು ನಡಗಲಿಕ್ಕೆ ಶುರುವಾಗುತ್ತೆ. ಇನ್ನು ಹೋಗಿ ನೋಡಿದ ತನ್ನದೇ ಮಗ. ಅದು ನೋಡಿದ ಮೇಲಂತೂ ಅವನಿಗೆ ಹೇಳಲಿಕ್ಕೂ ಆಗಲ್ಲ, ಅಲ್ಲೇ ಕೂತ್ಬಿಟ್ಟ, ಅಳ್ಲಿಕ್ಕೆ ಶುರು ಮಾಡಿಬಿಟ್ಟ. ಇದಕ್ಕೇನು ಕಾರಣ ಹೇಳಿ? ಈ ದುಃಖಕ್ಕೆ ಏನು ಕಾರಣ? ಮೊದಲು ಮಗು ಅಂತ ನೋಡಿದ್ನಲ್ವ, ಆದರೆ ಮಗು ಅನ್ನುವುದು ಕಾರಣ ಅಲ್ಲ, ನನ್ನ ಮಗು ಅಂತ ಹೇಳುವುದು ಕಾರಣ. ಈ ನನ್ನ ಅಂತ ಹೇಳಿದೆ ನೋಡಿ, ಇದೇ ಮೋಹ. ಈ ಮೋಹಪಾಶ ಒಂದಕ್ಕೂ ಎರಡಕ್ಕೂ ಎಷ್ಟಕ್ಕೆ ಗಂಟು ಹಾಕೊಳ್ತಾನೆ. ಅದರಿಂದಾಗಿಯೇ ಎಲ್ಲವೂ ದುಃಖ ಕಾರಣ ಆಗುತ್ತೆ. ಹೆಂಡತಿಯೂ ದುಃಖ ಕಾರಣ ಆಗ್ತಾಳೆ, ಮಕ್ಕಳು ದುಃಖ ಕಾರಣ ಆಗ್ತಾಳೆ. ಅದೇ ದೇವಿ ಮಹಾತ್ಮೆಯಲ್ಲಿ ಈ ಕಥೆಯನ್ನು ನಾವು ನೋಡ್ತೇವೆ. ಸಮಾಧಿ ಅಂತ ಒಬ್ಬ ವೈಶ್ಯ ಮನೆಯಿಂದ ಬಂದಿದ್ದಾನೆ. ಅವನ ಹೆಂಡತಿ ಮಕ್ಕಳು ಎಲ್ಲ ಅವನನ್ನು ಮನೆಯಿಂದ ಹೊರಗೆ ದೂಡಿದ್ದಾರೆ. ಅವನ ತಿರುವುದೆಲ್ಲ ಕಿತ್ಕೊಂಡು ಬಂದು ಹತ್ಕೊಂಡು ಕೂತಿದ್ದಾನೆ. ಆದರೆ ರಾಜ ಕೇಳ್ತಾನೆ, ಒಬ್ಬ ರಾಜ ಸಿಗ್ತಾನೆ ಅವನಿಗೆ, ಯಾಕಯ್ಯ ಅಳ್ತಾ ಇದೆಯಾ ಅಂತ ಹೇಳಿದರೆ ಅವನ ಕಾರಣವೇ ಬೇರೆ. ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಅಳ್ತಾ ಇದ್ದಾರೆ ಅಂದ್ರೆ ಅದಕ್ಕಲ್ಲ ಅವನು ಅಳ್ತಾ ಇರೋದು. ಮತ್ತೆ ಅಯ್ಯೋ ನನ್ನ ಹೆಂಡತಿ ಮಕ್ಕಳು ಈಗ ಹೇಗಿದ್ದಾರೋ ಏನು ಅಂತ. ಅವನು ರಾಜನಿಗೆ ಆಶ್ಚರ್ಯ, ಎಲ್ಲ ಯಾರು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ನಿನ್ನ ತಿರುವುದೆಲ್ಲ ಕಿತ್ಕೊಂಡು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ ನೀನು, ಏನು ಮಾಡ್ತೀರ? ಹೌದು ನೀನು ಹೇಳು ಸತ್ಯ. ಅವರು ನನ್ನನ್ನು ಹೊರಗೆ ಹಾಕಿದ್ದಾರೆ, ನನ್ನ ತಿರುವುದೆಲ್ಲ ಕಿತ್ಕೊಂಡಿದ್ದಾರೆ, ಹಾಗಿದ್ರು ಅವರನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನೋಡಿ ಇದು ಆಶ್ಚರ್ಯ. ಇದನ್ನೇ ನಾವು ಮೋಹ ಅಂತ ಕರೆಯುವಂಥದ್ದು. ಇದೇ ದುಃಖಕ್ಕೆ ಕಾರಣವಾಗಿರುವಂಥದ್ದು. ಅದಕ್ಕೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೇಳ್ತಾರೆ, ದುಃಖ ಅನಲೈಹಿ ವಿವಿಧ ಮೋಹಮಯೈಹಿ ಸುಧೂಮೈಹಿ ಶೋಕೈಹಿ. ಹೊಗೆಯಿಂದ ಕೂಡಿದ ಬೆಂಕಿ ಇದು. ಹಾಗೆ ಬರುವುದಿಲ್ಲ, ಹೊಗೆಯಿಂದ ಕೂಡಿದಂತಹ ಬೆಂಕಿ. ಅಂದರೆ ಯಾವ ರೀತಿ ಬೆಂಕಿ ಮೊದಲು ಹೊಗೆ ಆಡ್ತದೆ, ಆ ರೀತಿ ಈ ದುಃಖ ಏನಿದೆ, ದುಃಖ ಅನ್ನುವಂಥದ್ದಕ್ಕೂ ಮೊದಲು ಚೂರು ಇದ್ದದ್ದು ಮತ್ತೆ ಅದು ಹೆಚ್ಚಾಗ್ತಾ ಹೋಗ್ತದೆ, ಶೋಕವನ್ನು ಉಂಟು ಮಾಡ್ತದೆ. ಮೊದಲು ದುಃಖ ಆಗಿರ್ತದೆ, ಮತ್ತೆ ಬೆಂಕಿ ಆರಿ ಹೋದ್ರೂ ಹೊಗೆ ಬರ್ತಾ ಇರ್ತದಲ್ವ. ಆ ರೀತಿ ಒಮ್ಮೆ ದುಃಖ ಮುಗಿದ್ರೂ ಕೂಡ ಶೋಕ ಮುಗಿಯೋಲ್ಲ. ಈ ದುಃಖ ಶೋಕ ಬೇರೆ ಬೇರೆ. ದುಃಖ ಅಂತ ಹೇಳಿದ್ರೆ ಆ ಕಾಲಕ್ಕೆ ಬಂದು ಹೋಗುವಂಥದ್ದು. ಶೋಕ ಅಂದ್ರೆ ಹಾಗಲ್ಲ, ಮರುಗುವುದು. ಮತ್ತು ಮರುಗುತ್ತಾ ಕೂತಿರುವುದು ಹೊಗೆ. ಕಟ್ಟಿಗೆ ಉರಿದು ಹೋದ್ರೂ ಮತ್ತೆ ಬೆಂಕಿ ಹೊಗೆ ಬರ್ತಾ ಇರುವಂತೆ. ಇದು ಮುಗಿಯುವಂಥದ್ದಲ್ಲ. ಅದರಲ್ಲಿ ಸಿಕ್ಕಿ ನಾನು ಸುಟ್ಟು ಹೋಗಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಸೂರತ ಸುಟ್ಟು ಹೋಗಿದ್ದೇನೆ ಅಂದರೆ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದೇನೆ, ಈ ರೀತಿ ಅಟ್ಯಾಚ್ಮೆಂಟ್ಗಳಲ್ಲಿ ಸಿಲುಕಿ ಅಂತ ಹೇಳ್ತಾನೆ. ಮರಣಾಂತಿಕ ಸನ್ನಿಭೈಶ್ಚ ದಗ್ಧೋಸ್ಮಿ ಕೃಷ್ಣ ಸತತಂ ಮಮ ದೇಹಿ ಮೋಕ್ಷಂ. ನನಗೆ ಮೋಕ್ಷ ಕರುಣಿಸು, ಬಿಡುಗಡೆ ಕರುಣಿಸು, ಈ ಬೆಂಕಿಯಿಂದ ಬಿಡುಗಡೆ ಕರುಣಿಸು, ಈ ದುಃಖದಿಂದ ನನಗೆ ಬಿಡುಗಡೆಯನ್ನು ಕರುಣಿಸು. ಅದಕ್ಕಾಗಿ
ಜ್ಞಾನಾಂಬುದೈಹಿ ಸಮಭಿಷಿಂಚ, ನನ್ನ ಮೇಲೆ ನೀರು ಚಿಮುಕಿಸು. ಉರಿ 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 ಅಂತ ಹೇಳ್ತಾ ಇರುವವನಿಗೆ ಸ್ವಲ್ಪ ತಂಪು ನೀರನ್ನೆಲ್ಲ ಚಿಮುಕಿಸಿದ್ರೆ ತಂಪಾಗ್ತದಲ್ವ, ಆ ರೀತಿ ನನಗೆ ತಂಪು ಮಾಡು. ನೀರನ್ನು ಚಿಮುಕಿಸು. ಯಾವ ನೀರನ್ನು ಚಿಮುಕಿಸು? ಬೇರೆ ಯಾವ ನೀರು ಪ್ರಯೋಜನ ಇಲ್ಲ. ಮತ್ತೆ ಜ್ಞಾನವೆಂಬ ನೀರು, ಜ್ಞಾನವೆಂಬ ನೀರಿನಿಂದಾಗಿ ನನ್ನನ್ನು ತೋಯಿಸು. ಈ ಬೆಂಕಿಯಿಂದ ನನಗೆ ಪರಿಹಾರವನ್ನು ಕೊಡು. ಅಂದರೆ ಮನುಷ್ಯ ದುಃಖದಿಂದ ಪರಿಹಾರವನ್ನು ಹೊಂದಬೇಕು ಅಂತ ಹೇಳಿದ್ರೆ, ಈ ಮೋಹದ ಬಲ ಏನಿದೆ, ಸಂಸಾರದ ಮೋಹದ ಬಲ ಯಾವುದು ನಮ್ಮನ್ನು ಮತ್ತೆ 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 ಹುಟ್ಟುವಂತೆ ಮಾಡ್ತಾ ಇದೆ, ಇಲ್ಲಿ ಕಷ್ಟಪಡುವಂತೆ ಮಾಡ್ತಾ ಇದೆ, ಅಂತಹ ಮೋಹದಿಂದ ದೂರ ಆಗಬೇಕು ಅಂದರೆ ಅದಕ್ಕೆ ಒಂದೇ ಭಗವಂತನ ಜ್ಞಾನವೇ ಮದ್ದು. ಜ್ಞಾನ ಅಂದರೆ ಅಂತಿಂತ ಜ್ಞಾನ ಅಲ್ಲ, ಇವಾಗ ಕೇಳ್ತಾ ಇದ್ದೇವಲ್ವ, ಇಷ್ಟೇ ಅಲ್ಲ. ಮತ್ತೆ ಭಗವಂತನನ್ನು ಕಾಣುವುದೇನಿದೆ ಅಪರೋಕ್ಷ ಜ್ಞಾನ, ಅದು ಸಂಪೂರ್ಣ ದುಃಖವನ್ನು ಕಳೀತದೆ. ಸ್ವಾಮಿ ಅಂಥ ಜ್ಞಾನ ಕೊಡು ನನಗೆ. ಅಲ್ಲ, ಈಗ ದೇವರನ್ನು ಕಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ವ ಸುವ್ರತ, ದೇವರನ್ನು ಕಂಡಿದ್ದಾನಲ್ವ, ಕಂಡು ಕೂಡ ನೋಡಿ ಭಗವಂತನ ಜ್ಞಾನ ಮುಗಿಯುವುದಂತಿಲ್ಲ. ಯಾಕಂದರೆ ಭಕ್ತಿ ಅನ್ನುವುದು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗ್ತಾ ಹೋಗ್ಬೇಕಂತೆ. ಯಾಕಂದರೆ ಜ್ಞಾನ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಭಕ್ತಿ ಹೆಚ್ಚಾಗ್ತದೆ. ಅದೇ ಜ್ಞಾನ ಯಾವುದು ದೇವರಲ್ಲಿ ಭಕ್ತಿಯನ್ನು ಉಂಟು ಮಾಡ್ತದೆ, ಅದೇ ಜ್ಞಾನ. ಒಂದೊಮ್ಮೆ ದೇವರಲ್ಲಿ ನಮಗೆ ಒಂದು ಚೂರು ಭಕ್ತಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಳಗೆ ಏನು ಜ್ಞಾನ ಹೋಗ್ತಾ ಇಲ್ಲ ಅಂತ ಅರ್ಥ. ಮತ್ತೆ ಕೇವಲ ಹೊರಗಿಂದ ಹೊರಗೆ ಹೋಗ್ತಾ ಇದೆ ಅದು ಅಂತ. ಮನಸ್ಸಿನ ಮೇಲೆ ಏನು ಪರಿಣಾಮ ಉಂಟು ಮಾಡ್ತಾ ಇಲ್ಲ. ಉಂಟು ಮಾಡಿದರೆ ಭಕ್ತಿಯನ್ನು ಉಂಟು ಮಾಡೇ ಮಾಡ್ತದೆ. ದೇವರು ನನ್ನವ ನನ್ನವ ನನ್ನವ, ಈ ಭಾವನೆ ಒಳಗಿನಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗಬೇಕು. ನೀನೇ ನನ್ನವ ಅಂತ. ಕಡೆಗೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಅಂತ ನೋಡಿ ಅಲ್ಲಿವರೆಗೆ ಹೋಗಬೇಕು. ಇದು ಭಕ್ತಿ. ಭಕ್ತಿ ಅಂತ ಹೇಳಿದಾಗ ಆ ರೀತಿ ಹೋಗ್ತದೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಸುವ್ರತ, ಸ್ವಾಮಿ ನಾನಿಷ್ಟೇ ನಿನ್ನ ಹತ್ರ ಕೇಳುವುದು, ಯಾವುದೇ ನೋಡಿ ಕಡೆಗೆ ಕಾಮಂ ತ್ವಮೇವ ಮಮ ಪೂರಯ ಮೇದ್ಯ ಕೃಷ್ಣ ದೂರೇಣ ಯಾತು ಮಮ ಪಾತಕ ಸಂಚಯಸ್ತೆ ದಾಸೋಸ್ಮಿ ದೇವ ತವ ಕಿಂಕರ ಜನ್ಮ ಜನ್ಮ ತ್ವತ್ಪಾದ ಪದ್ಮಯುಗಲಂ ಸತತಂ ಸ್ಮರಾಮಿ. ನನ್ನ ಎಲ್ಲ ಆಸೆಗಳೇನಿದೆ ನೀನೇ ಪೂರಣೆ ಮಾಡಿಬಿಡು. ಅಲ್ಲ, ಏನು ನಿನ್ನ ಆಸೆ ಅದನ್ನು ನಾನು ಹೇಳೋಲ್ಲ, ಯಾಕಂದರೆ ನಿನಗೆ ಗೊತ್ತಿಲ್ಲದೆ ಆಯ್ತು ಉಂಟ ನೋಡಿ. ಅದಕ್ಕೆ ಕಾಮಂ ಮಮೇವ ತ್ವಮೇವ ಮಮ ಪೂರಯ, ನನ್ನ ಏನು ಆಸೆ ಇದೆ ಎಲ್ಲ ನೀನೇ ಪೂರಣೆ ಮಾಡು. ಯಾಕಂದರೆ ನನಗೆ ಆಸೆಯನ್ನು ನಿನಗೆ ಗೊತ್ತು. ಯಾಕಂದರೆ ಒಳಗಿಂದ ಆಸೆ ಹುಟ್ಟಿಸೋನು ನೀಂತಾನೆ. ಮನಸ್ಸಿನ ಒಳಗೆ ನಿಂತು ಮನಸ್ಸಿನ ನಿಯಂತ್ರಕನಾಗಿ ಅಲ್ಲಿ ಆಸೆಯನ್ನೆಲ್ಲ ಹುಟ್ಟಿಸುವವನು ನೀನೆ. ಅದು ನಿನಗೆ ಗೊತ್ತಿಲ್ಲದೆ ಉಂಟಾ? ಅದು ಏನು ಒಳ್ಳೆ ಆಸೆ ಅದನ್ನೆಲ್ಲ ನೀನು ಪೂರಣೆ ಮಾಡಿಬಿಡು, ನಾನು ಇನ್ನೇನು ಅದನ್ನು ಕೇಳುವಂಥದ್ದು ಅಂತ ಹೇಳ್ತೇನೆ. ಮತ್ತೆ ನನಗೂ ನಿನಗೂ ಅಡ್ಡಿಯಾಗಿ ಬರಬಹುದಾದಂತಹ ಪಾಪಗಳೇನಿದೆ, ಆ ಎಲ್ಲ ಪಾತಕದ ರಾಶಿ ಏನಿದೆ, ಪಾಪದ ರಾಶಿ, ಅದನ್ನು ದೂರ ಮಾಡು. ನೋಡಿ, ಇದು ಮಾತ್ರ ಬಹಳ ಮುಖ್ಯ. ದೇವರಿಗೂ ನಮಗೂ ಅಡ್ಡಿಯಾಗಿ ನಿಲ್ಲುವುದೇ ಪಾಪ. ಅದಕ್ಕಾಗಿಯೇ ಶಾಸ್ತ್ರಗಳೆಲ್ಲವೂ ಮತ್ತೆ ಮತ್ತೆ ಒಟ್ಟು ಕೊಟ್ಟು ಹೇಳುವುದೇನೆಂದರೆ ಪಾಪ ಮಾಡಬೇಡಿ, ಪಾಪ ಮಾಡಬೇಡಿ ಅಂತ. ಇದು ಪಾಪಕರ್ಮ ಮಾಡಬೇಡಿ, ಅದು ಪಾಪಕರ್ಮ ಮಾಡಬೇಡಿ. ಅಲ್ಲ, ಮಾಡಿದ್ರಿ ಏನಾಗತ್ರಿ? ಏನಾಗಲ್ಲ ನೋಡಿ. ಅವರೇನು ಎಷ್ಟು ಪಾಪ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಆರಾಮಾಗಿಲ್ವ ಅವರು? ಏನು ಶ್ರೀಮಂತಿಕೆರೆ ಅವ್ರಿಗೆ ಏನು ಕಮ್ಮಿ ಇದೆ? ಬೇಕಾದಷ್ಟು ಎಲ್ಲ ಸುಮ್ಮನೆ ಈ ರೀತಿ ಹೇಳ್ಬೋದು. ಆದರೆ ನೋಡಿ, ಪಾಪದಿಂದ ಆಸ್ತಿ ಪಾಸ್ತಿ ಹೋಗಬೇಕಾಗಿಲ್ಲ, ಪಾಪದಿಂದ ಹೆಂಡತಿ ಮಕ್ಕಳನ್ನು ಕಳ್ಕೊಳ್ಬೇಕಾಗಿಲ್ಲ, ಪಾಪದಿಂದ ಕೈಕಾಲು ಮುರ್ಕೊಳ್ಬೇಕಾಗಿಲ್ಲ. ಪಾಪ ಮನುಷ್ಯನನ್ನು ಏನು ಮಾಡ್ತದೆ ಅಂದರೆ ದೇವರಿಂದ ದೂರ ಮಾಡ್ತದೆ. ಇದು ಮಾತ್ರ ಸತ್ಯ. ಮನುಷ್ಯ ದೇವರಿಂದ ದೂರ 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 ಆಗ್ತಾ ಹೋಗ್ತಾನೆ. ಕಡೆಗೆ ಎಲ್ಲಿವರೆಗೆ ಅಂದರೆ ಮಹಾಪಾಪಿ ಯಾರು ಅಂದರೆ ನಾಸ್ತಿಕ, ದೇವರೇ ಇಲ್ಲ ಅಂತ ಹೇಳುವವ. ಇನ್ನೂ ಪಾಪ ಹೆಚ್ಚಾಗಿದ್ದಾಗ ಏನಾಗುತ್ತೆ ಅಂದರೆ ದೇವರಿದ್ದಾನೋ ಇಲ್ವೋ, ಇದ್ದೇ ಅಂತ ಮಾಡುವುದು. ಇವಾಗ ನಾವೆಲ್ಲ ಹೇಗಂದ್ರೆ ದೇವ್ರು ಇದ್ದೇ ಇದ್ದಾನೆ, ರಕ್ಷಣೆ ಮಾಡಿಯೇ ಮಾಡ್ತಾನೆ, ಈ ರೀತಿ ನಾವು ಮಾಡ್ತಾ ಇರೋದಲ್ಲ. ಮತ್ತೆ ದೇವ್ರು ಇದ್ದರೆ ಅದಕ್ಕೊಂದು ಪೂಜೆ ಮಾಡುದು. ಮತ್ತೆ ನಾವು ಬದುಕುವುದು ದುಡ್ಡಿಂದಲೇ, ಅದಕ್ಕೋಸ್ಕರ ನಮಗೊಂದು ಕೆಲಸ ಬೇಕು, ಬದುಕಿಗಾಗಿ ಕೆಲಸ ಬೇಕು, ಕಾರ್ಯ ಬೇಕು, ಸಂಬಳ ಬೇಕು, ದುಡ್ಡು ಬೇಕು. ಯಾಕಂದ್ರೆ ಬದುಕುವುದು ದುಡ್ಡಿಂದ ಅಂತ ತಿಳ್ಕೊಂಡಿರೋರು ನಾವು, ದೇವರಿಂದ ಅಂತಲ್ಲ. ದೇವರಿಂದಲೇ ಬದುಕುತ್ತೇನೆ ಅಂತಿದ್ರೆ ದುಡ್ಡಿನ ಮೇಲೆ ಯಾಕೆ ಆಸೆ ಪಡ್ತೇವೆ? ನೋಡಿ, ಜಗತ್ತಿನಲ್ಲಿ 84 ಲಕ್ಷ ಯೋನಿಯಲ್ಲಿ ಕೇವಲ ದುಡ್ಡಿನಿಂದ ಮಾತ್ರ ಬದುಕಲಿಕ್ಕಾಗತ್ತೆ ಅಂತ ತಿಳಿದಿರುವ ಪ್ರಾಣಿ ಒಂದೇ ಒಂದು, ಈ ಮನುಷ್ಯ ಪ್ರಾಣಿ ಮಾತ್ರ. ಉಳಿದ 83,99,999 ಜೀವಿಗಳೇನಿದ್ದಾವೆ ಎಲ್ಲವೂ ಕೂಡ ದೇವರು ಕೊಟ್ಟದ್ರಿಂದ ಬದುಕ್ತೇವೆ ಅಂತ ಬದುಕ್ತಾ ಇವೆ, ಒಂದು ಕ್ರಿಮಿಕೀಟದಿಂದ ಹಿಡಿದು. ಅದಕ್ಕೋಸ್ಕರ ಅವಳಿಗೆ ದುಡ್ಡಿನ ಮೇಲೆ ಆಸೆ ಇಲ್ಲ. ಆದರೆ ಈ ಮನುಷ್ಯ ಪ್ರಾಣಿಗೆ ಮಾತ್ರ ದುಡ್ಡಿಲ್ಲ ಅಂದರೆ ನನ್ನ ಜೀವನವೇ ಮುಗಿದು ಬಿಡ್ತು ಅಂತ ದುಡ್ಡಿಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ತಯಾರಾಗ್ತದೆ. ಯಾಕಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಹಳ. ಇದಕ್ಕೇನು ಕಾರಣ ಅಂದರೆ ಪಾಪಗಳು ಅಷ್ಟು ದೇವರಿಂದ ನಮಗೆ ದೂರ ಮಾಡ್ತಾ ಇದೆ. ಅದಕ್ಕೆ ಆ ಪಾಪಗಳೇನಿದೆ ಆ ಎಲ್ಲ ಪಾಪಗಳನ್ನು ದೂರ ಮಾಡು. ಆಗ ನಿನ್ನ ಅನುಭವ ಬರ್ತದೆ, ದೇವ್ರು ಏನು ಅಂತ ಗೊತ್ತಾಗ್ತದೆ.
ದೇವರ ಪರಿಚಯ ಆಗ್ತದೆ. ಬಹಳ ಸುಂದರವಾಗಿ ಹೇಳ್ತಾನೆ. ಅದಕ್ಕೆ ಆ ಪಾಪಗಳನ್ನೆಲ್ಲ ನಾಶ ಮಾಡು. ನಿನ್ನ ದಾಸ ನಾನು, ನನ್ನನ್ನು ನಿನಗೆ ಅರ್ಪಣೆ ಮಾಡಿದ್ದೇನೆ. ದಾಸೋಸ್ಮಿ ದೇವ, ಸ್ವಾಮಿ ನಿನ್ನ ದಾಸ ನಾನು. ನೋಡಿ ಇಲ್ಲೇನು ಅಂದರೆ, ಈ ದಾಸ ಅನ್ನುವಂಥದ್ದು ಶಬ್ದದಲ್ಲಿ ಹೇಳುವ ಮಾತಲ್ಲ. ನಾನು ನನ್ನ ದಾಸ, ದಾಸ ಹರಿದಾಸ ಈ ರೀತಿ ಹೇಳುವುದಲ್ಲ. ಅಥವಾ ಇದು ವೇಷವೂ ಅಲ್ಲ, ಒಂದು ಪೇಟವನ್ನು ತೊಟ್ಟು ತಂಬೂರಿ ಹಿಡಿದು ಸಾಗುವಂಥದ್ದು ಅಲ್ಲ. ಇದು ಮನಸ್ಸಿನ ಭಾವನೆ. ದಾಸ್ಯ ಅನ್ನುವಂಥದ್ದು ಮನಸ್ಸಿನ ಭಾವನೆ. ಅದು ಯಾವಾಗ ಬರ್ತದೆ ಅಂತ ಹೇಳಿದರೆ, ಕೇವಲ ದಾಸರ ಪದ್ಯ ಹೇಳಿದ್ರಿಂದ ಬರುವುದಿಲ್ಲ. ಆ ಪದ್ಯದ ಅರ್ಥ ಮನದಟ್ಟಾಗ ಬರ್ತದೆ. ಮನದಟ್ಟಾದಾಗ ಮಾತ್ರ ಬರ್ತದೆ. ಏನು ಅಂತ ಹೇಳಿದ್ರೆ, ನಾಹಂಕರ್ತ ಹರಿಕರ್ತ. ಯಾವಾಗ ನಾವು ದೇವರ ದಾಸ ಆಗ್ತೇವೆ ಅಂದರೆ, ದೇವರು ಯಾವಾಗ ನಮ್ಮ ಸ್ವಾಮಿ ಆಗ್ತಾನಾಗ, ದೇವರನ್ನ ಯಾವಾಗ ನನ್ನ ಸ್ವಾಮಿ ಅಂತ ಹೇಳ್ತಾನೆ, ಮಮ ಸ್ವಾಮಿ ಹರಿರ್ ನಿತ್ಯಂ, ನನ್ನ ಸ್ವಾಮಿ ಅವನೇ. ನೋಡಿ ಇದನ್ನೇ ಪುರಂದರದಾಸರು ಹೇಳುವಂತಹದ್ದು, ದಾಸನ ಮಾಡಿಕೊ ಎನ್ನ ಸ್ವಾಮಿ. ಯಾಕೆ ಸ್ವಾಮಿ ಅಂತ ಹೇಳ್ತಾರೆ? ಸ್ವಾಮಿ ಅಂತ ಹೇಳ್ತಾರೆ ನಾನು ದಾಸ ಆಗೋಲ್ಲ ಅಂದ್ರೆ ನೋಡಿ, ಬರೀ ಒಂದು ಶಬ್ದ, ಆದರೆ ಆ ಎಷ್ಟು ಅರ್ಥ ಇದು. ಯಾಕಂದ್ರೆ ದಾಸರಿಗೆ ಮಾತ್ರ ಗೊತ್ತಿದ್ದು, ಪುರಂದರದಾಸರಿಗೆ ಆ ಸ್ವಾಮಿ ಅನ್ನುವ ಶಬ್ದದ ಅರ್ಥ ಎಷ್ಟು ಚಂದ ಗೊತ್ತು. ಅದಕ್ಕಾಗಿಯೇ ದಾಸನ ಮಾಡಿಕೊ ಎನ್ನ, ನಾನು ದಾಸ ಆಗ್ತೇನೆ ಅಂತಲ್ಲ, ದಾಸ ದೇವರು ಮಾಡ್ಕೊಳ್ಬೇಕು. ಯಾವಾಗ ಅಂದ್ರೆ ನನ್ನ ಸ್ವಾಮಿ ಅಂತ ಅವನು ಒಪ್ಕೊಂಡಾಗ. ಅದಕ್ಕೋಸ್ಕರ ಸ್ವಾಮಿ ಅದಕ್ಕೆ ಹೇಳ್ತಾರೆ, ಹೇ ಸ್ವಾಮಿಯೇ ನಾನೇ ನಾನು ಒಪ್ಕೊಂಡಿದ್ದೇನೆ, ನಾನು ಅಸ್ವತಂತ್ರ ಕರ್ತೃ, ನೀನು ಸ್ವತಂತ್ರ ಕರ್ತೃ. ಇದೆ ಸ್ವಾಮಿ ಅಂತ ದೇವರ ಸ್ವಾಮಿತ್ವವನ್ನು ಒಪ್ಪುವುದು ಅಂದ್ರೆ ಇನ್ನೇನಲ್ಲ, ನಾನು ಅಸ್ವತಂತ್ರ, ಸ್ವತಂತ್ರವಾಗಿ ಏನೂ ಮಾಡಲಾಗದವನು. ನೀನು ಏನು ಮಾಡಿಸ್ತೀಯ ಅದನ್ನು ಮಾಡುವವನು ನಾನು. ಇದೊಂದು ಗೊಂಬೆ, ನರಗೊಂಬೆ. ಈ ಗೊಂಬೆ ಹತ್ರ ನೀನೆಲ್ಲ ಮಾಡಿಸ್ತಾ ಇದೆಯಾ? ಮಾಡಿಸಿದ್ದನ್ನು ನಾನು ಮಾಡ್ತೇನಷ್ಟೇ. ಇಲ್ಲಿರೋ ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕಾಗಲ್ಲ. ನರಬೊಂಬೆಗಳ ಮಾಡಿ ಕುಣಿಸುವೆ ಗೋವಿಂದ, ನರರ ನೋಡಿ ನೋಡಿ ನಗುತ್ತಿಪ್ಪೆ ಗೋವಿಂದ ಅಂತ ಹೇಳಿದಾಗೆ ಈ ಭಾವನೆ ಒಳಗೆ ನಿಂದಿರಬೇಕು. ಅವನು ಸ್ವತಂತ್ರ, ನಾನು ಸ್ವತಂತ್ರ, ಆಗ ದಾಸನಾಗ್ತಾನೆ. ಅದಕ್ಕೆ ಹೇಗುಳ್ದು ಪುರಂದರದಾಸು, ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ ಅಂತ. ಹೀಗೆ ದಾಸನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಜನ್ಮದ ಪುಣ್ಯ ಬೇಕು. ಯಾಕಂದ್ರೆ ಈ ಭಾವನೆ ಬರಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬರುವಂತಹದ್ದಲ್ಲ. ಒಳಗಿನಿಂದ ಹೊರಗೆ ಹೇಳ್ಬೋದು ನಾಹಂಕರ್ತ ಹರಿಕರ್ತ ಅಂತ ಬೇಕಾದಷ್ಟು ಸಲ ಹೇಳ್ಬೋದು, ಆದರೆ ಒಳಗಿನಿಂದ ಆ ಭಾವನೆ ಬರೋಲ್ಲ. ಆ ಭಾವನೆ ಇತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಅವಮಾನ ಆಗೋಲ್ಲ, ಸಮ್ಮಾನ ಆಗೋಲ್ಲ, ಮನುಷ್ಯನಿಗೆ ಕೋಪ ಬರೋಲ್ಲ. ನೋಡಿ, ಎಲ್ಲ ಮಾನಸಿಕವಾದ ವಿಕಾರಗಳೇನಿದೆ ಅದರಿಂದ ದೂರವಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿಯೇ ನಾನು ನಿನ್ನ ದಾಸನಾಗಿದ್ದೇನೆ. ಸುವ್ರತ ಹೇಳ್ತಾನೆ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮ ಪ್ರತಿಯೊಂದು ಜನ್ಮದಲ್ಲಿಯೂ ನಿನ್ನನ್ನು ದಾಸನನ್ನಾಗಿ ಮಾಡು. ಅಂದ್ರೆ ಆ ಭಾವನೆಯನ್ನು ಕೊಡು. ಸ್ವಾಮಿ ನಾನು ನಿನ್ನ ಸೇವಕ, ನೀನು ನನ್ನ ಒಡೆಯ. ಇದು ಒಳಗಿನಿಂದ ಯಾವತ್ತೂ ಇರುವಂತೆ ಮಾಡು ನನಗೆ. ನಾನು ಇನ್ನೇನು ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡುವುದಿಲ್ಲ ಅಂತ ಹೇಳ್ತಾ, ನೀನು ನನ್ನ ಬಗ್ಗೆ ಪ್ರಸನ್ನನಾಗಿದ್ಯಾ ಅಂತ ಹೇಳಿದ್ರೆ, ನಿನ್ನ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದ್ರೆ, ನಾನೊಬ್ಬನೇ ಅಲ್ಲ, ನನ್ನ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸೋಮಶರ್ಮ ಸುಮನ ಅವರನ್ನು ನಿನ್ನೊಟ್ಟಿಗೆ ಕರ್ಕೊಂಡು ಹೋಗಬೇಕು, ಹಾಗಿದ್ರೆ ನಾನು ಬರ್ತೇನೆ ಅಂತ. ಅಂದರೆ ನೋಡಿ, ನಿಜವಾಗ್ಲೂ ಸೋಮಶರ್ಮ ಸುಮನ ತಪಸ್ಸು ಮಾಡಿ ಇಂಥ ಮಗನನ್ನು ಪಡೆದದ್ದು ಸಾರ್ಥಕ ಆಯ್ತಲ್ಲ. ಅದಕ್ಕೆ ಪುತ್ರ ಅಂತ ಹೇಳುವುದು. ಯಾರು ನರಕಕ್ಕೆ ಬೀಳುವುದರಿಂದ ನಮ್ಮನ್ನು ಕಾಪಾಡ್ತಾನೆ ಅವನು ಬರೀ ಪುತ್ರ. ಇವನು ಬರೀ ಪುತ್ರ ಅಲ್ಲ, ಇವನು ಮೇಲಕ್ಕೆ ಏರಿಸುವವನು. ಇವನು ಭಗವಂತನ ಕಡೆಗೆ ಧ್ರುವನ ಹಾಗೆ. ಈ ಮಾತನ್ನು ಕೇಳಿ ಭಗವಂತನಿಗೆ ಸಂತೋಷ ಆಯ್ತಂತೆ. ಹಾಗೇ ಆಗಲಿ ಅಂತ ಹೇಳಿದ. ಆ ಭಗವಂತನ ಅನುಗ್ರಹದಿಂದಾಗಿ ಸುವ್ರತ ಸೋಮಶರ್ಮ ಹಾಗೂ ಸುಮನ ಈ ತಂದೆ ತಾಯಿಯಂದರೊಟ್ಟಿಗೆ ತಾನು ಪುಣ್ಯಲೋಕವನ್ನು ಸೇರಿದ ಅಂತ ಹೇಳ್ತಾನೆ. ಮೋಕ್ಷಕ್ಕೆ ಹೋಗುವವನು. ಆದರೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯ ಎಲ್ಲ ಮುಗಿದು ಕಡೆಗೆ ಮೋಕ್ಷಕ್ಕೆ ಹೋಗುದು. ಅಲ್ಲಿಯ ತನಕ ಮೇಲಿನ ಲೋಕಗಳೇನಿದೆ ಅಂದರೆ ಈ ಭುವರ್ಲೋಕ, ಸ್ವರ್ಲೋಕ, ಮೊಹರ್ಲೋಕ, ಜನಲೋಕ, ತಪೋಲೋಕ, ಈ ಎಲ್ಲ ಲೋಕಗಳು ಮೇಲಿನ ಲೋಕಗಳು. ಆ ಲೋಕದಲ್ಲಿ ಪುಣ್ಯಾತ್ಮರಿರ್ತಾರೆ. ಅಲ್ಲಿ ತಾನಿದ್ದವನಾಗಿ ಅನೇಕ ವರ್ಷಗಳ ಕಾಲ, ಆಮೇಲೆ ಭಗವಂತನ ಆಜ್ಞೆಯಂತೆಯೇ ಸೂರತ ಮತ್ತೆ ಇಲ್ಲಿ ಇಂದ್ರನಾಗಿ ತಾನು ಬಂದ ಅಂತ ಹೇಳ್ತಾರೆ. ಇಂದ್ರನಾಗಿ ಬಂದು ಆ ಭಗವಂತ ಏನು ತನಗೆ ಕಾರ್ಯವನ್ನು ವಹಿಸಿಕೊಟ್ಟಿದ್ದ ಆ ಕಾರ್ಯವನ್ನು ನಿರ್ವಹಣೆ ಮಾಡಿದ. ಮತ್ತೆ ತಾನು ಭಗವಂತನ ಲೋಕವನ್ನು ಸೇರಿದ ಪುಣ್ಯಾತ್ಮನಾದಂತಹ ಸೂರತ ಅಂತೆ ತನ್ನ ಅಪ್ಪಾಮಂದಿರೊಟ್ಟಿಗೆ ಸೋಮಶರ್ಮ ಸುಮನರೊಂದಿಗೆ ಅಂತ ಹೇಳಿ ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಮುಗಿಸ್ತಾರೆ. ನಿಜವಾಗಲೂ ಕೂಡ ಇಂಥ ಕಥೆಗಳು ಬೇಕಾದಷ್ಟಿದೆ ಪದ್ಮಪುರಾಣದಲ್ಲಿ. ಆದರೆ ಈ ಒಂದು ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದರೆ, ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ತಿಳ್ಕೊಳ್ಬೇಡಿ.
ಹಾಗಂತೇಳಿ ಪರಿಹಾರ ಅಂತ ಹೇಳಿ ಕಂಡುಕೊಂಡವ್ರ ಹತ್ರ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾವ ರೀತಿ ಸೋಮಶರ್ಮ ಮಕ್ಕಳಿಲ್ಲ, ದುಡ್ಡಿಲ್ಲ ಅಂತ ಹೇಳಿದಾಗ ಅವನ ಪತ್ನಿ ಸುಮನ ಹೇಳಿದ್ದು ಭಗವಂತನ ಆರಾಧನೆ ಮಾಡಿ. ಅದೇ ರೀತಿ ಅವನು ಗುರುಗಳ ಹತ್ರ ಹೋದಾಗ ಯಾವ ರೀತಿ ವಸಿಷ್ಠರು ಹೇಳಿದರು, ನೀನು ವಿಶೇಷವಾಗಿ ವಿಷ್ಣುವನ್ನು ಆರಾಧನೆ ಮಾಡು, ನಿನಗೆ ಬೇಕಾಗಿದ್ದೆಲ್ಲವೂ ಸಿಗ್ತದೆ ಅಂತ. ಆ ರೀತಿ ವಿಷ್ಣುವಿನ ಆರಾಧನೆಯಿಂದ, ವಿಶೇಷವಾಗಿ ಏಕಾದಶಿ ವ್ರತದಿಂದ, ಇವನು ಜಿಪುಣನಾಗಿದ್ದರು, ಲೋಭಿಯಾಗಿದ್ದರು, ಏಕಾದಶಿ ವ್ರತದ ಮಹಾತ್ಮೆಯಿಂದಾಗಿ ಬ್ರಾಹ್ಮಣನಾಗಿ ಹುಟ್ಟಿ ಬಂದು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ಸೋಮಶರ್ಮ. ಅದಕ್ಕೆ ಆ ಏಕಾದಶಿಯ ಮಹಾತ್ಮೆ ಎಂಥದ್ದು, ಭಗವಂತನ ವಿಷ್ಣುವಿನ ಆರಾಧನೆ ಮಹಾತ್ಮೆ ಎಂಥದ್ದು, ಇದೆಲ್ಲ ಈ ಕಥೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಹೇಳ್ತಾ, ಆ ರೀತಿ ನಾವು ಭಗವಂತನ ಆರಾಧನೆಯನ್ನು, ಏಕಾದಶಿ ವ್ರತವನ್ನು ವಿಶೇಷ ಮಾಡುವಂತೆ ಆಗಲಿ ಅಂತ ಹೇಳ್ತಾ ಈ ಕಥೆಯನ್ನು ಆ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.